सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣಂ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಶ್ರೀ ನಾರದರು ವಸುದೇವ ಮತ್ತು ದೇವಕಿಯರಿಗೆ ಭಾಗವತ ಧರ್ಮವನ್ನು ಬೋಧಿಸುವ ಸಂದರ್ಭದಲ್ಲಿ ನವಯೋಗಿಗಳು ಮತ್ತು ರಾಜ ನಿಮಿ ಅವರ ಕಥೆಯನ್ನು, ಆ ಒಂದು ಪ್ರಸಂಗವನ್ನು ಸಂಪೂರ್ಣವಾಗಿ ವಸುದೇವನಿಗೆ ವಿವರಿಸುತ್ತಾರೆ. ಶ್ರೀ ನಾರದ ಉವಾಚ ಧರ್ಮಾನ್ ಭಾಗವತಾ ವಿತ್ತಂ ಶ್ರುತ್ವಾ ತಮಿತಿಲೇಶ್ವರಃ ಜಾಯಂತೆ ಯಾನ್ ಮುನೀನ ಪ್ರೀತಃ ಸೋಪಾದ್ಯೇಯೋ ಹ್ಯಪೂಜಯೇತ್. ಇಲ್ಲಿ ಮಿಥಿಲೇಶ್ವರ ಅಂತಂದರೆ ಅದು ರಾಜಾನಿಮಿ. ರಾಜಾನಿಮಿ ಈ ಒಂದು ಭಾಗವತ ಧರ್ಮವನ್ನು ನವಯೋಗಿಗಳಿಂದ ತಿಳ್ಕೊಂಡಿದ್ದಾನೆ. ಮಧ್ಯೆ ಮಧ್ಯೆ ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ತನ್ನಲ್ಲಿ ಎದ್ದಂತಹ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡ್ಕೋತಾನೆ. ಸೊ ಅವನಿಗೆ ನವಯೋಗಿಗಳು ಉಪದೇಶಿಸಿದಂತಹ ಈ ಒಂದು ಭಾಗವತ ಧರ್ಮ ಅವನಿಗೆ ಬಹಳ ಸಂತೋಷವನ್ನು ಉಂಟು ಮಾಡುತ್ತೆ. ಹಿ ಬಿಕೇಮ್ ವೆರಿ ಹ್ಯಾಪಿ. ಸೊ ಆ ನಂತರದಲ್ಲಿ ರಾಜ ನಿಮಿ ಹಾಗೂ ಆಸ್ಥಾನದ ಋತ್ವಿಕರು ಎಲ್ಲರೂ ಸೇರಿ ಆ ನವಯೋಗಿಗಳನ್ನು ಪೂಜಿಸಿ ಸತ್ಕಾರವನ್ನು ಮಾಡ್ತಾರೆ. ಸೇರಿದವರೆಲ್ಲರೂ ಕೂಡ ನವಯೋಗಿಗಳಿಂದ ಆಶೀರ್ವಾದವನ್ನು ಪಡ್ಕೋತಾರೆ. ಇಲ್ಲಿ ರಾಜ ನಿಮಿ ಭಾಗವತ ಧರ್ಮವನ್ನು ಜ್ಞಾನಾರ್ಜನೆ ಅಂತ ಹೇಳಿ ಕೇಳಿ ತಿಳ್ಕೊಂಡಿದ್ದು ಮಾತ್ರ ಅಲ್ಲ, ಆ ಭಾಗವತ ಧರ್ಮವನ್ನು ಯಾವ ರೀತಿಯಲ್ಲಿ ಆಚರಣೆಗೆ ತಂದ್ಕೋಬೇಕು, ಆ ನಂತರದಲ್ಲಿ ಬದುಕಿನಲ್ಲಿ ಅದರ ಪ್ರಯೋಗವನ್ನು ಹೇಗೆ ಮಾಡಬೇಕು, ಆ ರೀತಿಯಲ್ಲಿ ಭಾಗವತ ಧರ್ಮವನ್ನು ಯಾವ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಅದನ್ನು ಆಚರಣೆಗೆ ತಂದುಕೊಂಡು ಅದನ್ನು ಅನುಸರಿಸಿ ಪರಿಪಾಲಿಸಿ ದೆನ್ ಹಿ ಅಟೈನ್ಡ್ ಮೋಕ್ಷ. ಈ ವಿಚಾರವನ್ನು ನಾರದರು ಮತ್ತೆ ವಸುದೇವ ಮತ್ತು ದೇವಕಿಯರಿಗೆ ಹೇಳ್ತಾರೆ. ರಾಜಾನಿಮಿ ಹೇಗೆ ಭಾಗವತ ಧರ್ಮದ ಉಪದೇಶದ ನಂತರ ಅದನ್ನು ತನ್ನ ಬದುಕಿನಲ್ಲಿ ತಂದುಕೊಂಡು ಮೋಕ್ಷವನ್ನು ಹೇಗೆ ಗಳಿಸಿಕೊಂಡ, ಆ ರೀತಿಯಲ್ಲಿ ಅದರ ಸದುಪಯೋಗ ನಿನಗೂ ಕೂಡ ಆಗಬೇಕು. ಮತ್ತು ಈ ಒಂದು ಅವಕಾಶವನ್ನು ಭಾಗವತ ಧರ್ಮದ ಬಗ್ಗೆ ವಿಚಾರವನ್ನು ವ್ಯಕ್ತಪಡಿಸಿ ಅದನ್ನು ಕೇಳುವ ಮೂಲಕ ನನಗೂ ಕೂಡ ಶ್ರೀಮನ್ನಾರಾಯಣನ ಸ್ಮರಣೆ ನನ್ನಲ್ಲಿ ಆಗುವಂತೆ ನನ್ನನ್ನು ಕೂಡ ನೀನು
ಸಂತೋಷಪಡಿಸಿದೆಯಾ. ನಾರಾಯಣನ ಸ್ಮರಣೆಯನ್ನು ಮಾಡೋದಕ್ಕೆ ನನಗೆ ಬಹಳ ದೊಡ್ಡ ಅವಕಾಶವನ್ನು ನೀನು ಮಾಡಿಕೊಟ್ಟಿದೆಯಾ. ಆದ್ದರಿಂದ ನಿನಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನೀವುಗಳ ಕಾರಣದಿಂದ ಅಂತಂದರೆ ನೀವು ಭಾಗವತ ಧರ್ಮವನ್ನು ನನಗೆ ಉಪದೇಶಿಸಿ ಅಂತ ನೀವು ಕೇಳಿಕೊಟ್ರಲ್ಲ, ಆ ಕಾರಣದಿಂದ ನನಗೆ ನಾರಾಯಣನ ಸ್ಮರಣೆಯನ್ನು ಮಾಡುವಂತಹ ಅವಕಾಶ ಸಿಕ್ತು. ಮತ್ತು ಭಾಗವತ ಧರ್ಮ ಅಂತಂದರೆ ಅದರ ಉಪದೇಶ ಎಲ್ಲರಿಗೂ ಸಿಗುವಂತಹದ್ದಲ್ಲ. ಮತ್ತೊಂದು ವಿಶೇಷ ಏನು ಅಂತಂದರೆ, ಇಲ್ಲಿವರೆಗೆ ಯಾರ್ಯಾರಿಗೆ ಈ ಒಂದು ಭಾಗವತ ಧರ್ಮದ ಉಪದೇಶ ಸಿಕ್ಕಿದೆ ಅವರೆಲ್ಲರಿಗಿಂತ ನೀವು ಹೆಚ್ಚು ಅದೃಷ್ಟವನ್ನು ಮಾಡಿದ್ದೀರ. ನಿಮ್ಮನ್ನು ಹೊರತುಪಡಿಸಿ ಬೇರೆಯವರು ಭಾಗವತ ಧರ್ಮವನ್ನು ಅನುಸರಿಸಬೇಕು ಅಂತಂದರೆ ಅವರು ದೇ ಹ್ಯಾವ್ ಟು ಡೂ ಉಪಾಸನ ವಿತ್ ಶ್ರದ್ಧಾ. ಯಾಕೆ ಅಂತಂದರೆ ಇಲ್ಲಿ ಉಪಾಸನ ಅಂತಂದರೆ ಭಗವಂತ ಇಲ್ಲೇ ಹತ್ತಿರದಲ್ಲೇ ಇದ್ದಾನೆ ಎನ್ನುವಂತಹ ಭಾವವನ್ನು ಕಲ್ಪನೆ ಮಾಡಿಕೊಂಡು ಭಗವಂತನನ್ನು ಆರಾಧಿಸುವಂತಹದ್ದು. ಸೊ ಹೀಗೆ ಮನಸ್ಸು ಬುದ್ಧಿಯಲ್ಲಿ ಭಗವಂತನನ್ನು ಕಲ್ಪಿಸಿಕೊಂಡು ಭಗವಂತನ ಮೂರ್ತಿ ಪೂಜೆಯನ್ನು ಮಾಡುವಂತಹದ್ದು, ದಟ್ ಈಸ್ ಉಪಾಸನ ಫಾರ್ ಅದರ್ಸ್. ಅಂದರೆ ನಿಮ್ಮ ವಿಚಾರದಲ್ಲಿ ಉಪಾಸನ ಈಸ್ ಎ ರಿಯಾಲಿಟಿ ಫಾರ್ ಯು ಪೀಪಲ್. ಯಾಕೆ ಅಂತಂದರೆ ಬೇರೆಯವರಿಗೆ ಅದು ಉಪಾಸನ, ಆದರೆ ಯು ಆರ್ ಇನ್ ಟ್ಯೂನ್ ವಿತ್ ರಿಯಾಲಿಟಿ. ಯಾಕೆ ಅಂತಂದರೆ ಬೇರೆಯವರು ಭಗವಂತನನ್ನು ಅಥವಾ ಅವನ ಮೂರ್ತಿಯನ್ನು ಕಲ್ಪಿಸಿಕೊಂಡು ಭಗವಂತ ಇಲ್ಲೇ ಹತ್ತಿರದಲ್ಲಿದ್ದಾನೆ ಅಂತ ಹೇಳಿ ಆ ರೀತಿಯಲ್ಲಿ ಮನಸ್ಸು ಬುದ್ಧಿಯನ್ನು ನಿಲ್ಲಿಸಿಕೊಂಡು ಪೂಜೆ ಮಾಡಬೇಕಾಗತ್ತೆ. ಆದರೆ ನಿಮಗೆ ಸಾಕ್ಷಾತ್ ಪರಮಾತ್ಮ ನಿಮ್ಮ ಬಳಿನೇ ಇದ್ದಾನೆ. ಸೊ ಅದರಿಂದ ಉಪಾಸನೆ ಎನ್ನುವಂತಹದ್ದು ನಿಮಗೆ ಅವಶ್ಯಕತೆ ಇಲ್ಲ. ಭಗವಂತ ನಿಮಗೆ ನಿಮ್ಮ ಕಣ್ಣೆದುರಿಗೆ ನಿಮಗೆ ಸಿಗ್ತಾನೆ. ಅದರಿಂದ ನೇರವಾಗಿ ನೀವು ಭಗವಂತನಿಗೆ ಹಸ್ತೋದಕ, ಪಾದೋದಕ, ಆಚಮನ ಹೀಗೆ ಎಲ್ಲವನ್ನ ನೀವು ನೇರವಾಗಿ ಅವನಿಗೆ ಅರ್ಪಿಸಬಹುದು. ಓನ್ಲಿ ಥಿಂಗ್ ಅಂತಂದರೆ ಭಗವಂತನನ್ನು ನೀವು ಪೂಜಿಸುವಾಗ ಶ್ರೀಕೃಷ್ಣನನ್ನು ನನ್ನ ಮಗ ಅಂತ ನೀವು ಸಂಕುಚಿತ ಮಾಡಬೇಡಿ. ಅವನು ಒಂದರ್ಥದಲ್ಲಿ ನಿಮಗೆ ಮಗನೇ ಆಗಿದ್ದರೂ ಕೂಡ ಹೀ ಈಸ್ ಭಗವಾನ್. ಶ್ರೀಕೃಷ್ಣ ಅಂತಂದರೆ ಹೀ ಈಸ್ ಲಾರ್ಡ್ ಆಫ್ ದಿಸ್ ಯೂನಿವರ್ಸ್. ಆದ್ದರಿಂದ ಭಗವಾನ್ ಅಂತಂದಾಗ ದಟ್ ಈಸ್ ರಿಯಾಲಿಟಿ. ಭಗವಂತ ಅನ್ನುವಂಥದ್ದು ಸತ್ಯ. ಮತ್ತು ಅದೇ ಭಗವಂತ ನಿಮಗೆ ಮಗನಾಗಿ ಹುಟ್ಟಿ ಬಂದಿರುವಂತಹದ್ದು, ಮಗನ ರೂಪದಲ್ಲಿ ನಿಮಗೆ ಕಾಣ್ತಾ ಇರುವಂತಹದ್ದು ಮೋಹ. ಸೊ ರಿಯಾಲಿಟಿ ಯಾವುದು ಅಂತಂದರೆ ಭಗವಂತ ಶ್ರೀಕೃಷ್ಣ ಅಂತಂದರೆ ಹೀ ಈಸ್ ಭಗವಂತ ಅನ್ನುವಂತಹದ್ದು ಸತ್ಯ. ಮತ್ತು ಅದೇ ಭಗವಂತ ನಿಮ್ಮ ಮಗ ಅನ್ನುವಂತಹದ್ದು ಮೋಹ. ಆದ್ದರಿಂದ ಮೋಹಕ್ಕೆ ಸಿಕ್ಕಾಕೊಂಡು ನೀವು ಪೂಜೆಯ ಘನತೆಯನ್ನು ನೀವು ಕಡಿಮೆ ಮಾಡ್ಕೋಬೇಡಿ. ಸೊ ಶ್ರೀಕೃಷ್ಣ ಅಂತಂದರೆ ಹೀ ಈಸ್ ಆಲ್ವೇಸ್ ಭಗವಂತ. ಆದರೆ ನಿಮ್ಮ ಅದೃಷ್ಟ ಅವನು ನಿಮಗೆ ಮಗನಾಗಿ ಬಂದಿದ್ದಾನೆ, ಅಷ್ಟೇ ವ್ಯತ್ಯಾಸ. ಅದು ಬಿಟ್ಟರೆ ಮಗ ಅಂತ ಭಾವಿಸದೆ ಅವನನ್ನು ಭಗವಂತ ಅಂತ ನೀವು ಅರ್ಥ ಮಾಡಿಕೊಂಡು ಅವನನ್ನು ನೀವು ಆರಾಧನೆ ಮಾಡಬೇಕಾಗುತ್ತೆ. ಸೊ ಹೀಗೆ ಯಾರಿಗೂ ಸಿಗದೇ ಇರುವಂತಹ ಅದೃಷ್ಟದ ಅವಕಾಶ ಕೇವಲ ನಿಮ್ಮಿಬ್ಬರಿಗೆ ಮಾತ್ರ ಸಿಕ್ಕಿದೆ. ಆದ್ದರಿಂದ ಭಗವಂತನ ಆರಾಧನೆ, ಪೂಜೆ, ಉಪಾಸನೆ ಇವೆಲ್ಲವನ್ನ ನೇರವಾಗಿ ನೀವು ಅವನಿಗೆ ತಲುಪಿಸಬಹುದು. ಸೊ ನೀವು ಬಹಳ ಅದೃಷ್ಟವಂತರು ಅಂತ ಹೇಳಿ ಭಗವಂತನನ್ನು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅವನನ್ನು ಮಗ ಅಂತ ಹೇಳಿ ಆ ಪೂಜೆಯ ಘನತೆಯನ್ನು ಕಡಿಮೆ ಮಾಡಿಬಿಡಿ. ಅವನನ್ನು ಮಗ ಅನ್ನುವಂತಹ ಒಂದು ಸೀಮಿತಕ್ಕೆ ಸಂಕುಚಿತಗೊಳಿಸಿಕೊಳ್ಳದಿರಿ. ಅವನು ಹೀ ಈಸ್ ಆಲ್ವೇಸ್ ಎ ಭಗವಂತ. ಅದು ನಿಮ್ಮ ಮನಸ್ಸಿನಲ್ಲಿರಬೇಕು. ಹೀಗೆ ಕೆಲವು ಸೂಚನೆಗಳನ್ನು, ಸೂಕ್ಷ್ಮಗಳನ್ನು ವಸುದೇವ ಮತ್ತು ದೇವಕಿಯರಿಗೆ ಶ್ರೀ ನಾರದರು ಕೊಡ್ತಾರೆ. ಮಾ ಅಪತ್ಯ ಬುದ್ಧಿಮಾಕೃತಃ ಕೃಷ್ಣೇ ಸರ್ವಾತ್ಮನೀಶ್ವರೇ ಮಾಯಾ ಮಾನುಷ್ಯ ಭಾವೇನ ಗೋದೈಶ್ವರ್ಯೇ ಪರೇವ್ಯಯೇ. ಶ್ರೀಕೃಷ್ಣ ಅಂತಂದಾಗ ಅವನನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಹೀ ಈಸ್ ಜಗದೀಶ್ವರ, ಹೀ ಈಸ್ ದ ಲಾರ್ಡ್ ಆಫ್ ದಿಸ್ ಎಂಟೈರ್ ಯೂನಿವರ್ಸ್. ಬ್ರಹ್ಮಾಂಡ ನಾಯಕ ಅವನು.
ಪರಮಾತ್ಮ ಶ್ರೀಕೃಷ್ಣ ಅಂತಂದಾಗ ಈಸ್ ಪರಮಾತ್ಮ ಫಾರ್ ಎವ್ರಿಬಡಿ ಇನ್ ದಿಸ್ ಯೂನಿವರ್ಸ್. ಆದರೆ ಅದೇ ಭಗವಂತ ನಿಮಗೆ ಮಗ ಅಂತ ಹೇಳಿ ಅಷ್ಟು ಮಾತ್ರಕ್ಕೆ ನೀವು ಅವನನ್ನು ಕೇವಲ ಮಗ ಅಂತ ನೋಡಬೇಡಿ. ಹೀ ಈಸ್ ಸರ್ವಾತ್ಮ. ಸರ್ವಾತ್ಮ ಅಂತಂದರೆ ಅವನು ಎಲ್ಲರಲ್ಲೂ ಇರೋಂತಹವನು. ಸೊ ಹೀ ಈಸ್ ಸರ್ವೇಶ್ವರ. ಶ್ರೀಕೃಷ್ಣ ಎಲ್ಲರಿಗೂ ಯಜಮಾನ ಮತ್ತು ಅವನು ಹೀ ಈಸ್ ಕಾರಣಾತೀತ, ಹೀ ಈಸ್ ಅವಿನಾಶಿ, ಹೀ ಈಸ್ ಶಾಶ್ವತ ಮೂರ್ತಿ. ಅವನು ಸದಾ ಇರೋಂತಹವನು. ಆದ್ದರಿಂದ ಅವನ ಬಗ್ಗೆ ಸಂಕುಚಿತ ಭಾವನೆಯನ್ನು ನೀವು ಬೆಳೆಸ್ಕೋಬೇಡಿ. ಪರೇ ಅವ್ಯಯೇ. ಅವನು ಭಗವಂತ ಅಂತಂದರೆ ಆ ಸ್ವರೂಪ ಹೇಗಿದೆ ಅಂತಂದರೆ ಅವನಿಗೆ ನಾಶ ಅನ್ನುವಂತಹದ್ದೇ ಇಲ್ಲ. ಆದರೆ ನೋಡೋದಕ್ಕೆ ನಿಮ್ಮಂತೆ ಮನುಷ್ಯರಂತೆ ಅವನು ಕಾಣ್ತಾನೆ. ಬಟ್ ಹೀ ಈಸ್ ಎ ರಹಸ್ಯ ಮೂರ್ತಿ. ಅಷ್ಟು ಸುಲಭವಾಗಿ ಅವನು ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಮತ್ತು ವಿವೇಕ, ಆ ಬುದ್ಧಿಯನ್ನು ನಾವು ಬೆಳೆಸ್ಕೋಬೇಕು. ಏತತ್ ಶ್ರುತ್ವ ಮಹಾಭಾಗೋ ವಾಸುದೇವೋತಿ ವಿಸ್ಮಿತಃ ದೇವಕೀ ಚ ಮಹಾಭಾಗ ಜಹತುರ್ಮೋಹಕಮಾತ್ಮನಃ. ಹೀಗೆ ಶ್ರೀ ನಾರದರಿಂದ ಇಂತಹ ಒಂದು ಉಪದೇಶ ಅವರಿಗೆ ಸಿಕ್ತು. ಇದೊಂದು ದೊಡ್ಡ ಮಹಾ ಸತ್ಸಂಗ ಅಂತಲೇ ಹೇಳಬಹುದು. ಯಾಕೆಂತಂದರೆ ಶ್ರೀ ನಾರದರೇ ಈ ಒಂದು ಆತ್ಮವಿಚಾರವನ್ನು ವಸುದೇವ ದೇವಕಿಯರಿಗೆ ನೇರವಾಗಿ ವಿವರಿಸಿರುವಂತಹದ್ದು ಎಲ್ಲರಿಗೂ ಇಂತಹ ಒಂದು ಭಾಗ್ಯ ಸಿಗೋದಿಲ್ಲ. ಇಂತಹ ಒಂದು ಸತ್ಸಂಗ ಶ್ರೀ ನಾರದರಿಂದನೇ ಸಿಕ್ಕಿದೆ ಅಂತಂದಮೇಲೆ ಅದು ಬಹಳ ದೊಡ್ಡ ವಿಷಯ. ಸೊ ಹೀಗೆ ನಾರದರಿಂದನೇ ಅವರಿಗೆ ನೇರವಾಗಿ ಈ ಒಂದು ಆತ್ಮಜ್ಞಾನದ ವಿಷಯ ಸಿಕ್ಕಿದೆ ಅಂತಂದರೆ ಆಗ ಅವರಲ್ಲಿ ಅಲ್ಪ ಸ್ವಲ್ಪ ಅನ್ನುವಂತಹ ಒಂದು ಮೋಹ ಏನಾದರೂ ಉಳ್ಕೊಂಡಿದ್ರೆ ಆ ಮೋಹ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ಆ ಒಂದು ಮೋಹದ ಪರದೆ ಅಂತ ಏನು ಹೇಳ್ತೀವಿ ಅದು ಸಂಪೂರ್ಣವಾಗಿ ಕಳಚಿ ನಾಶವಾಗಿ ಹೋಯಿತು. ಸೊ ಈ ಮೋಹದ ಪರದೆ ಕಳಚಿ ಹೋಗುವಂತಹ ಒಂದು ಸತ್ಸಂಗವನ್ನು ಶ್ರೀ ನಾರದರು ಅವರಿಗೆ ಕೊಟ್ಟಿದ್ದಾರೆ. ಶ್ರೀಕೃಷ್ಣನ ಮಹಾ ಮಹಿಮೆ ಅದು ತಿಳಿದ ಕ್ಷಣದಲ್ಲಿ ಅವರಲ್ಲಿ ಒಂದು ರೀತಿಯ ಶಾಂತಿ ನೆಲೆಸಿರುತ್ತೆ. ಸೊ ಅನುಭವಿಗಳು ಹೇಳ್ತಾರೆ, ನೇರವಾಗಿ ಪರಮಾತ್ಮ ಬಹಳ ಹತ್ತಿರವಾಗಿದ್ದು ದರ್ಶನವನ್ನು ಕೊಟ್ಟರೂ ಕೂಡ ಅದು ಅರ್ಥ ಆಗೋದಿಲ್ಲ. ಭಗವಂತನೇ ಹತ್ತಿರದಲ್ಲಿದ್ದರೂ ಕೂಡ ಅದು ಅನೇಕರಿಗೆ ಅದು ಅರ್ಥ ಆಗೋದಿಲ್ಲ. ಬಿಕಾಸ್ ಅವನು ಭಗವಂತ ಅಂತ ತೋರಿಸ್ಕೊಡೋದಕ್ಕೆ ಒಬ್ಬ ಗುರು ಬೇಕು. ಆದ್ದರಿಂದ ಭಗವಂತನೇ ಬಹಳ ಸಮೀಪದಲ್ಲಿ ಇದ್ದರೂ ಕೂಡ ಗುರುವಿನ ಗ್ರೇಸ್, ಒಬ್ಬ ಗುರುವಿನ ಕೃಪಾದೃಷ್ಟಿ ಎನ್ನುವಂತಹದ್ದು ಬೀಳಬೇಕಾಗುತ್ತೆ. ಬಿಕಾಸ್ ಗುರು ಈಸ್ ದಿ ಒನ್ ಹೂ ಈಸ್ ಗೋಯಿಂಗ್ ಟು ಶೋ ಅಸ್ ದಿ ಪರಮಾತ್ಮ. ಅದರಿಂದ ಗುರು ದೃಷ್ಟಿ ಎನ್ನುವಂತಹದ್ದು ನಮ್ಮನ್ನು ಮುಟ್ಟಿದಾಗ ದ ಫೈನಲ್ ಲೇಯರ್ ಆಫ್ ಮೋಹ ಗೆಟ್ಸ್ ಡಿಸ್ಟ್ರಾಯ್ಡ್. ಹೀಗೆ ನಮ್ಮಲ್ಲಿ ಏನಾದರೂ ಒಂದು ಅಲ್ಪ ಸ್ವಲ್ಪ ಮೋಹ ಅನ್ನುವಂತಹದ್ದು ಉಳ್ಕೊಂಡಿದ್ದು ಮತ್ತು ನಮ್ಮ ಹತ್ತಿರದಲ್ಲೇ ಭಗವಂತ ಇದ್ದರೂ ಕೂಡ ಅವೆಲ್ಲ ನಮಗೆ ಅರ್ಥ ಆಗಬೇಕು ಅಂತಂದರೆ ಒಬ್ಬ ಗುರುವಿನ ಕೃಪಾದೃಷ್ಟಿ ಎನ್ನುವಂತಹದ್ದು ನಮ್ಮ ಮೇಲಿರಬೇಕಾಗತ್ತೆ. ಅದರಿಂದ ಗುರು ಈಸ್ ಎವ್ರಿಥಿಂಗ್. ಸೊ ನಾವು ಉದ್ಧಾರವಾಗಬೇಕು ಅನ್ನುವಂತಹದ್ದಾದರೆ ಒಬ್ಬ ಸದ್ಗುರುವಿನ ಮಾರ್ಗದರ್ಶನ ಅನ್ನುವಂತಹದ್ದು ನಮ್ಮ ಬದುಕಿನಲ್ಲಿ ನಮಗೆ ಅದು ಸಿಗಲೇಬೇಕು. ಸ್ವತಃ ಶ್ರೀಕೃಷ್ಣ ವಸುದೇವ ಮತ್ತು ದೇವಕಿಯರಿಗೆ ಮಗನೇ ಆಗಿದ್ದರೂ ಕೂಡ ಮತ್ತು ಅವನ ಜೊತೆಯಲ್ಲೇ ಅವರಿದ್ದರೂ ಕೂಡ ಮೋಹದ ಪರದೆ ಎನ್ನುವಂತಹದ್ದು ಅವ್ರನ್ನ ಬಿಟ್ಟು ಹೋಗಿರಲಿಲ್ಲ. ಶ್ರೀಕೃಷ್ಣ ಮಗ ಅಂತನೂ ಗೊತ್ತು ವಸುದೇವನಿಗೆ, ಮತ್ತು ಶ್ರೀಹರಿ ಅವನು ಅನ್ನುವಂತಹದ್ದು ಗೊತ್ತು. ಸೊ ಮಹಾವಿಷ್ಣು ಮಗನಾಗಿ ಹುಟ್ಟಿದನೇ ಎನ್ನುವಂತಹ ಒಂದು ಸತ್ಯ ವಸುದೇವನಿಗೆ ಗೊತ್ತಿದ್ರೂ ಕೂಡ ಅವನಿಗೆ ಆ ಮೋಹದ ಪರದೆ ಎನ್ನುವಂತಹದ್ದು ಕಳಚಿರಲಿಲ್ಲ. ಆದರೆ ವಸುದೇವ ಮತ್ತು ದೇವಕಿ ಅವರಿಬ್ಬರ ಜೀವನದಲ್ಲಿ
ಗುರುವಿನ ಆಗಮನ ಅಂತಂದರೆ ಶ್ರೀ ನಾರದರು ಬಂದು ಈ ಒಂದು ಭಾಗವತ ಧರ್ಮದ ಉಪದೇಶವನ್ನು ತಿಳಿಸಿಕೊಟ್ಟಾಗ ಅವರ ಮೋಹದ ಪರದೆ ಎನ್ನುವಂಥದ್ದು ಸಂಪೂರ್ಣವಾಗಿ ಕಳಚಿ ಹೋಗುತ್ತೆ. ಆದ್ದರಿಂದ ಅವರ ಜೀವನದಲ್ಲಿ ಶ್ರೀ ನಾರದರು ಸದ್ಗುರುವಿನಂತೆ ಬರ್ತಾರೆ. ಸೊ ಈ ಒಂದು ಉಪದೇಶದ ಕಾರಣದಿಂದ ಒಂದು ಅವರಿಗೆ ಭಾಗವತ ಧರ್ಮದ ಜ್ಞಾನ ಸಿಕ್ತು, ಮತ್ತೊಂದು ಮೋಹದ ಪರದೆ ಎನ್ನುವಂತಹದ್ದು ಕಳಚಿ ಬೀಳ್ತು. ಸೊ ಹೀಗೆ ಒಬ್ಬ ಗುರು ಯಾಕೆ ಬೇಕು ಅಂತಂದರೆ, ಓನ್ಲಿ ಗುರು ಕ್ಯಾನ್ ಶೋ ಅಸ್ ದಿ ಟ್ರೂತ್. ಆ ಒಂದು ಸತ್ಯದ ದಾರಿ, ಸತ್ಯದ ಮಾರ್ಗವನ್ನು ತಿಳಿಸ್ಕೊಡ್ಬೇಕು ಅಂತಂದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ಎ ಗುರು, ಬಿಕಾಸ್ ಗುರು ಈಸ್ ಎ ಮಾರ್ಗದರ್ಶಕ. ಸೊ ಅದರಿಂದ ಶ್ರೀ ನಾರದ ಈಸ್ ದಿ ಸದ್ಗುರು ಫಾರ್ ವಸುದೇವ ಅಂಡ್ ದೇವಕಿ. ಇತಿಹಾಸಮಿಮಂ ಪುಣ್ಯಂ ಧಾರಯೇದ್ಯ ಸಮಾಹಿತಃ ಸ ವಿದೂಯೇಹ ಶಮಲಂ ಬ್ರಹ್ಮಭೂಯಾಯ ಕಲ್ಪತೆ. ಯಾರು ಈ ಭಾಗವತ ಧರ್ಮವನ್ನು ಅನುಸರಿಸ್ತಾರೆ, ಧಾರಯೇತ್ ಅಂತಂದರೆ ಈ ಒಂದು ಭಾಗವತ ಧರ್ಮವನ್ನು ಅವರು ಧರಿಸ್ತಾರೆ ಅಂತಂದರೆ ಅದನ್ನು ಆಚರಣೆಗೆ ತಂದ್ಕೋತಾರೆ. ದೇರ್ ಮೈಂಡ್ ಇಸ್ ಸೋ ಫರ್ಮ್, ಸಮಾಹಿತ, ಅವರ ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹದ್ದು ಸಮ್ಯಕ್ಹಿತ ಅಂತಂದರೆ, ಸಮ್ಯಕ್ಹಿತ ಅಂತಂದರೆ ಈ ಸಂದರ್ಭದಲ್ಲಿ ನಾವು ಸಮದರ್ಶನ ಅಂತ ಏನು ಹೇಳ್ತೀವಿ ಆ ರೀತಿನಲ್ಲಿರುತ್ತೆ ಅವರ ಮನಸ್ಸು. ಸೊ ಮನಸ್ಸು ಸಮದರ್ಶನದಲ್ಲಿದೆ ಅಂತಂದರೆ ದಟ್ಸ್ ಎ ಕೆಪಾಸಿಟಿ, ಇಟ್ಸ್ ಎ ಸಾಮರ್ಥ್ಯ, ಇಟ್ಸ್ ಎನ್ ಅಬಿಲಿಟಿ ಟು ಅಕ್ಸೆಪ್ಟ್ ಎವ್ರಿಥಿಂಗ್ ಆ್ಯಸ್ ಈಕ್ವಲ್ ಇನ್ ದೇರ್ ಲೈಫ್. ಎಲ್ಲವನ್ನ ಸಮವಾಗಿ ನೋಡುವಂತಹ ಶಕ್ತಿಯನ್ನು ಅವರು ಪಡ್ಕೊಂಡಿರ್ತಾರೆ. ಅವರಿಗೆ ವ್ಯತ್ಯಾಸ ಅನ್ನುವಂತಹದ್ದೇ ಗೊತ್ತಾಗೋದಿಲ್ಲ. ಯಾವುದನ್ನು ಅವರು ನೋಡ್ತಾರೆ ಅದು ಅದರಂತೆಯೇ ಇವರಿಗೆ ಕಾಣುತ್ತೆ. ಸಾಮಾನ್ಯವಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ಏನೋ ಒಂದನ್ನು ನೋಡಿರ್ತೀವಿ, ಅದು ಏನೋ ಒಂದು ರೀತಿಯಲ್ಲಿ ನಮಗೆ ಅರ್ಥ ಆಗಿರುತ್ತೆ. ಆದರೆ ಯಾರ ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹದ್ದು ಈ ಒಂದು ಸಮದರ್ಶನ, ಸಮಾಹಿತ ಅಂತ ಏನಿಲ್ಲಿ ಹೇಳಿದರೆ, ಆ ರೀತಿಯಲ್ಲಿ ಮನಸ್ಸು ಬುದ್ಧಿಯನ್ನು ಇಟ್ಕೊಂಡಿರುವಂತಹವರಿಗೆ ಆ ವಸ್ತು ಕೇವಲ ವಸ್ತುವಾಗಿ ಮಾತ್ರವೇ ಕಾಣುತ್ತೆ, ಅದು ಮತ್ತೊಂದು ಅರ್ಥವನ್ನು ಕೊಡೋದಿಲ್ಲ. ಸೊ ಅವ್ರು ಏನು ನೋಡಿರ್ತಾರೆ ಆ ನೋಡಿರೋಂತಹದ್ದು ಅದರ ಸ್ವರೂಪವನ್ನು ಇವರಿಗೆ ತಿಳಿಸ್ಕೊಡುತ್ತೆ. ಸೊ ಇಂತಹದ್ದನ್ನು ಇಟ್ಸ್ ಎ ವೆರಿ ರೇರ್ ಕ್ವಾಲಿಟಿ ಅಂತ ಹೇಳ್ತಾರೆ. ಇದು ಎಲ್ರಿಗೂ ಸಿಗುವಂತಹದ್ದಲ್ಲ. ಇದು ಸಿಗಬೇಕು ಅಂತಂದರೆ ಓನ್ಲಿ ಫಾರ್ ದ ಪೀಪಲ್ ಹೂ ಧಾರಯೇತ್ ದಿಸ್ ಭಾಗವತ ಧರ್ಮ ಇನ್ ದೇರ್ ಲೈಫ್. ಸೊ ಹೀಗಾದಾಗ ಮುಂದೆ ಅವರು ಮೋಕ್ಷವನ್ನು ಗಳಿಸುವಂತಹದ್ರಲ್ಲಿ ಸಂಶಯವೇ ಇಲ್ಲ. ಬ್ರಹ್ಮಸ್ಥಾನ ಅನ್ನುವಂತಹದ್ದು ಅವರಿಗೆ ಸಿಗೋದರಲ್ಲಿ ಅನುಮಾನವೇ ಇಲ್ಲ. ಸೊ ಈ ರೀತಿಯಲ್ಲಿ ನಾರದರ ಉಪದೇಶದ ನಂತರದಲ್ಲಿ ಅವರ ಜೀವನದಲ್ಲಿ ಈ ಒಂದು ಸತ್ಯ ಅವರಿಗೆ ಗೊತ್ತಾದ ನಂತರ ಅವರಲ್ಲಿದ್ದಂತಹ ಅಲ್ಪ ಸ್ವಲ್ಪ ಏನು ಉಳ್ಕೊಂಡಿತ್ತು ಮೋಹ ಅನ್ನುವಂತಹದ್ದು ಅದು ಕರಗಿ ನಾಶವಾಗಿ ಹೋಗುತ್ತೆ. ಮತ್ತು ಆ ನಂತರದಲ್ಲಿ ಸಮಸ್ತ ದೇವತೆಗಳು ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾರೆ. ಅಥ ಅಂತಂದರೆ ಈಗ ಅಂತಂದ್ರೆ ಯಾವಾಗ ಅಂತಂದರೆ ಶ್ರೀ ನಾರದರು ಭಾಗವತ ಧರ್ಮದ ಉಪದೇಶವನ್ನು ವಸುದೇವ ಮತ್ತು ದೇವಕಿಯರಿಗೆ ಉಪದೇಶಿಸಿ ಅವರನ್ನು ಆಶೀರ್ವದಿಸಿ ಅವರಲ್ಲಿದ್ದಂತಹ ಮೋಹದ ಪರದೆ ಕಳಚಿ ಹೋಗುವಂತೆ ಮಾಡಿದ ನಂತರ ಯಾವ ರೀತಿಯಲ್ಲಿ ಅದನ್ನು ಅನುಸರಿಸಬೇಕು ಅನ್ನುವಂತಹ ಸೂಕ್ಷ್ಮವನ್ನು ಅವರಿಗೆ ತಿಳಿಸಿಕೊಟ್ಟು ಅವರಿಲ್ಲಿಂದ ಹೊರಡುತ್ತಾರೆ. ಸೊ ಅದಾದ ನಂತರ ವಸುದೇವ ಮತ್ತು ದೇವಕಿಯಿಂದ ಬೀಳ್ಕೊಟ್ಟು ಅವರು ಮತ್ತೊಮ್ಮೆ ಪರಮಾತ್ಮ ಶ್ರೀಕೃಷ್ಣನನ್ನು ಸಂದರ್ಶಿಸಿ ಅವನ ಅನುಮತಿಯನ್ನು ಪಡೆದು ಮತ್ತೆ ಸಂಚಾರಕ್ಕೆ ಶ್ರೀನಾರದರು ಹೊರಡುತ್ತಾರೆ. ಆ ನಂತರದಲ್ಲಿ ಮುಂದೆ ಬ್ರಹ್ಮದೇವರು ಪರಮಾತ್ಮ ಶ್ರೀಕೃಷ್ಣನನ್ನು ಸಂದರ್ಶಿಸಬೇಕು ಅಂತ ಹೇಳಿ ಅವರು ಕೂಡ ದ್ವಾರಕೆಗೆ ಬರ್ತಾರೆ.
ಬ್ರಹ್ಮದೇವರು ಶ್ರೀಕೃಷ್ಣನನ್ನು ನೋಡಬೇಕು ಅಂತ ಹೇಳಿ ದ್ವಾರಕೆಗೆ ಬರ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾದಾಗ ಬ್ರಹ್ಮದೇವರ ಪುತ್ರರಾದ ಸನಕಾದಿಗಳು ಕೂಡ ಅವರ ಜೊತೆಯಲ್ಲಿ ಬರ್ತಾರೆ. ಮತ್ತು ಬೇರೆ ಬೇರೆ ದೇವತೆಗಳು, ಪ್ರಜಾಪತಿಗಳು ಶ್ರೀ ಬ್ರಹ್ಮನನ್ನ ಜೊತೆಗೂಡ್ತಾರೆ. ಶ್ರೀ ಶಂಕರ ತನ್ನ ಭೂತ ಗಣಗಳೊಂದಿಗೆ ದೇವಾದಿದೇವ, ದೇವರಾಜ ಇಂದ್ರನ ಜೊತೆಗೆ 12 ಆದಿತ್ಯರು, ಅಷ್ಟವಸುಗಳು, ಅಶ್ವಿನಿ ದೇವತೆಗಳು, ಏಕದಶ ರುದ್ರರು, ವಿಶ್ವೇ ದೇವತೆಗಳು, ಗಂಧರ್ವ, ಅಪ್ಸರೆ, ನಾಗ, ಸಿದ್ಧರು, ಚಾರಣರು, ವಿದ್ಯಾಧರ, ಕಿನ್ನರ, ಹೀಗೆ ಅನೇಕರು ಮಹನೀಯರು, ಸಂತರು, ದೊಡ್ಡ ದೊಡ್ಡ ಋಷಿ ಮುನಿಗಳು ಇವರೆಲ್ಲರೂ ಕೂಡ ಬ್ರಹ್ಮನ ಜೊತೆಗೆ ಶ್ರೀಕೃಷ್ಣನನ್ನ ಸಂದರ್ಶಿಸಬೇಕು ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ದ್ವಾರಕೆಗೆ ಬರ್ತಾರೆ. ಶ್ರೀಕೃಷ್ಣ ಅಂತಂದ್ರೆ ಅವನು ಎಲ್ಲರ ಮನಸ್ಸನ್ನ ಹೊಕ್ಕು ಎಲ್ಲರನ್ನ ಆನಂದವಾಗಿ ಇಟ್ಟಿರ್ತಾನೆ. ಅಂತಹ ಪರಮಾತ್ಮನನ್ನ ಸಂದರ್ಶಿಸಬೇಕು ಅನ್ನುವಂತಹ ಆಸೆ ಎಲ್ಲರ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ. ಸೊ ಬ್ರಹ್ಮದೇವರೇ ದ್ವಾರಕೆಗೆ ಬಂದು ಶ್ರೀಕೃಷ್ಣನ ಸಂದರ್ಶನ ಮಾಡ್ತಾ ಇದ್ದಾನೆ ಅಂತಂದಾಗ ಆ ವಿಚಾರ ಗೊತ್ತಾದಾಗ ಬ್ರಹ್ಮನ ಜೊತೆಗೆ ಬ್ರಹ್ಮದೇವರ ಮಾನಸ ಪುತ್ರರಾದ ಸನಕಾದಿಗಳು ಕೂಡ ಬರ್ತಾ ಇದ್ದಾನೆ ಅಂತ ಗೊತ್ತಾಗಿ ಹೀಗೆ ಒಬ್ಬರ ಹಿಂದೆ ಒಬ್ಬರು ಅಂತ ಹೇಳಿ ಅನೇಕ ಸಮಸ್ತ ದೇವತೆಗಳು, ಆ ದೇವತೆಗಳ ಜೊತೆಗೆ ದೊಡ್ಡ ದೊಡ್ಡ ಋಷಿ ಮುನಿಗಳು, ಹೀಗೆ ಅನೇಕರು ಬಂದು ಶ್ರೀಕೃಷ್ಣನನ್ನ ಭೇಟಿ ಮಾಡಿ ಶ್ರೀಕೃಷ್ಣನನ್ನ ವಂದಿಸಿ ಅವನನ್ನು ಸ್ತುತಿ ಮಾಡ್ತಾರೆ. ದೇವ ಉವಾಚ, ಅಲ್ಲಿ ಬಂದು ಸೇರಿದಂತಹ ಎಲ್ಲ ದೇವತೆಗಳು ಶ್ರೀಕೃಷ್ಣನನ್ನ ಸ್ತುತಿ ಮಾಡ್ತಾರೆ. ನತಾ ಸ್ಮತೆ ನಾಥ ಪದಾರವಿಂದಂ ಬುದ್ಧೀಂದ್ರಿಯ ಪ್ರಾಣ ಮನೋವಚೋಭಿ ಯಚ್ಚಿಂತ್ಯತೆಂತ ಹೃದಯ ಭಾವಯುಕ್ತೈ ಮುಮುಕ್ಷುಭಿ ಕರ್ಮಮಯೋರುಪಾಶಾತ್. ಬಂದು ಸೇರಿದಂತಹ ಸಮಸ್ತ ದೇವತೆಗಳು ಪರಮಾತ್ಮ ಶ್ರೀಕೃಷ್ಣನಿಗೆ ಹೇಳ್ತಾರೆ. ಅವರೆಲ್ಲರೂ ಒಂದು ಉದ್ದೇಶವನ್ನ ಇಟ್ಕೊಂಡು ಬಂದಿರ್ತಾರೆ. ಆ ಒಂದು ಉದ್ದೇಶವನ್ನ ಬ್ರಹ್ಮನ ಮೂಲಕ ಶ್ರೀಕೃಷ್ಣನಿಗೆ ಆ ಒಂದು ಸಂದೇಶವನ್ನ ತಲುಪಿಸಬೇಕು ಅಂತ ಹೇಳಿ ಅವರೆಲ್ಲ ಒಟ್ಟಿಗೆ ಅಲ್ಲಿಗೆ ಬಂದಿರ್ತಾರೆ. ಅಲ್ಲಿ ಬಂದು ಸೇರಿದಂತಹ ಆ ಸಮಸ್ತ ದೇವತೆಗಳು ಪರಮಾತ್ಮ ಶ್ರೀಕೃಷ್ಣನನ್ನ ವಂದಿಸಿ ಅವನನ್ನು ಸ್ತುತಿ ಮಾಡ್ತಾರೆ. ಹೇ ಪರಮಾತ್ಮ, ಹೇ ಸ್ವಾಮಿ, ಭಗವಂತ, ನಾವೆಲ್ಲ ನಿನ್ನ ಚರಣಕಮಲಗಳನ್ನು ವಂದಿಸ್ತಾ ಇದ್ದೀವಿ. ಕರ್ಮಮಯೂರುಪಾಶಾತ್, ಇಟ್ಸ್ ಎ ವೆರಿ ಬಿಗ್ ವರ್ಡ್ ಇನ್ ವೇದಾಂತ. ಕರ್ಮಮಯೂರುಪಾಶಾತ್ ಸಾಮಾನ್ಯವಾಗಿ ಒಂದು ಕರ್ಮ ಅಂತ ನಾವೇನು ಹೇಳ್ತೀವಿ, ಆ ಒಂದು ಅನೇಕ ಕರ್ಮಗಳನ್ನು ನಾವು ಮಾಡ್ತಿರ್ತೀವಿ. ದಿನನಿತ್ಯದಲ್ಲಿ ಅನೇಕ ಕರ್ಮಗಳನ್ನು ನಾವು ಮಾಡ್ತೀವಿ. ಇನ್ನು ಬದುಕಿನ ಉದ್ದಕ್ಕೂ ಎಷ್ಟೋ ಸಾವಿರಾರು ಕರ್ಮಗಳನ್ನು ನಾವು ಮಾಡ್ತೀವಿ. ಆದರೆ ಯಾವುದೇ ಒಂದು ಕರ್ಮ ಅದು ಪ್ರಾರಂಭದಲ್ಲಿ ತನ್ನನ್ನು ತಾನು ತೋರ್ಪಡಿಸ್ಕೊಳ್ಳೋದಿಲ್ಲ. ಇದನ್ನು ಯಾಕೆ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ, ಇದು ಮಾಡೋದಕ್ಕೆ ಕಾರಣ ಏನು, ಇದು ಯಾವುದು ನಮಗೆ ಗೊತ್ತಾಗೋದಿಲ್ಲ. ಏಕದಮ್ ಒಂದು ಕರ್ಮ ಅಂತ ಹೇಳಿ ಒಂದು ಕರ್ಮದ ಆಚರಣೆಗೆ ನಾವು ಬಂದಿರ್ತೀವಿ. ಹೀಗೆ ಒಂದು ಸೂಚನೆ ಇಲ್ಲದೆ ಮಾಡುವಂತಹ ಕರ್ಮಕ್ಕೆ ಕಾರಣ ಏನು ಅಂತಂದರೆ ಒಂದು ಪೂರ್ವ ವಾಸನೆ ಎನ್ನುವಂತಹದ್ದು ಅದನ್ನು ಪ್ರಚೋದಿಸುತ್ತೆ. ಆದರೆ ನಾವು ಹೇಳ್ತೀವಿ, ನಾನು ಅಂದ್ಕೊಂಡಿದ್ದೆ ಇದನ್ನು ಮಾಡಬೇಕು ಅಂತ, ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ನಾವು ಹೇಳ್ತೀವಿ. ಆದರೆ ನಾನು ಅಂದ್ಕೊಂಡಿದ್ದೆ ಅಂತಂದರೆ ಈ ಒಂದು ಕರ್ಮವನ್ನು ಮಾಡಬೇಕು ಅನ್ನುವಂತಹದ್ದು ಹೇಗೆ ಅಂದ್ಕೊಳ್ಳೋದಕ್ಕೆ ಸಾಧ್ಯ? ಆದ್ದರಿಂದ ಈ ರೀತಿ ಅದು ನನ್ನ ಮನಸ್ಸಿನಲ್ಲಿ ಬರಬೇಕು, ನನ್ನ ಚಿತ್ತಕ್ಕೆ ಅದು ಗೊತ್ತಾಗಬೇಕು ಅಂತಂದರೆ ಅಲ್ಲಿ ಪೂರ್ವ ವಾಸನೆ ಎನ್ನುವಂತಹದ್ದು ಇರುತ್ತೆ. ಆ ಪೂರ್ವ ವಾಸನೆಗೆ ಅನುಸಾರವಾಗಿ ಈ ಒಂದು ಕರ್ಮಗಳು ತಮ್ಮನ್ನು ತೋರ್ಪಡಿಸ್ಕೊಳ್ಳುತ್ತವೆ. ಸೊ ಹೀಗೆ ಪೂರ್ವ ವಾಸನೆ ಅದನ್ನು ಪ್ರಚೋದಿಸಿದಾಗ ಅಷ್ಟು ಸಾಕು ಈ ಕರ್ಮ ಅನ್ನುವಂತಹದ್ದು ನಮ್ಮಿಂದ ಪ್ರಾರಂಭ ಆಗುತ್ತೆ. ಒಂದು ಕರ್ಮ ಪ್ರಾರಂಭ ಆಗಿದೆ ಅಂತಂದರೆ ಅದರ ಜಾಡು ಹಿಡಿದು ಹೋದರೆ ಅದು ಆ ಒಂದು ಕರ್ಮ ಅದು ಅಲ್ಲಿಗೆ ನಿಲ್ಲೋದಿಲ್ಲ. ಅದು ತನ್ನ ಅನಂತ ಬಾಹುಗಳನ್ನು
ಚಾಚಿ ಮತ್ತೆ ಅದು ತಪ್ಪಿಸಿಕೊಳ್ಳದಂತೆ ಅನೇಕ ಕರ್ಮಗಳನ್ನು ನಮ್ಮ ಕೈನಲ್ಲಿ ಮಾಡಿಸುತ್ತೆ. ಹೀಗೆ ಒಂದಾದ ಮೇಲೆ ಒಂದು ಅಂತ ಹೇಳಿ ಅನೇಕ ಕರ್ಮಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೋತೀವಿ. ಅರ್ಥಾತ್ ಕರ್ಮ ಬಂಧನದಲ್ಲಿ ನಾವು ಬಂದಿ ಆಗ್ತೀವಿ. ಒಂದು ಕರ್ಮ ಕ್ರಮೇಣ ಅನೇಕ ಕರ್ಮಗಳಿಗೆ ಬುನಾದಿಯನ್ನು ಹಾಕಿದಂಗೆ ಆಗತ್ತೆ. ಕರ್ಮದ ಫಲ ಈ ರೀತಿ ತನ್ನ ಗುಟ್ಟನ್ನು ಬಿಟ್ಟು ಕೊಡದೆ ಬಹಳ ರಹಸ್ಯವಾಗಿ ನಿರಂತರವಾಗಿ ನಮ್ಮನ್ನು ಆ ಒಂದು ಕರ್ಮ ಬಂಧನದಲ್ಲಿ ಅದು ಇರಿಸುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಕರ್ಮಮಯೂರು ಪಾಶಾತ್. ಅದರಿಂದ ಕರ್ಮ ಅಂತಂದರೆ ಆ ಒಂದು ಕರ್ಮದಲ್ಲಿ ನಾನು ತೊಡಗ್ತಾ ಇದ್ದೀನಿ ಅಂತಂದರೆ ಆ ಒಂದು ಪೂರ್ವ ವಾಸನೆಯ ಕಾರಣದಿಂದ ಆ ಒಂದು ಕರ್ಮವನ್ನು ಪ್ರಾರಂಭ ಮಾಡ್ತೀನಿ. ಆ ನಂತರದಲ್ಲಿ ಅದೊಂದು ಕರ್ಮ ನನ್ನ ಕೈನಲ್ಲಿ ಅನೇಕ ಕರ್ಮಗಳಾಗುವಂತೆ ಮಾಡುತ್ತೆ. ಹೀಗೆ ಅನೇಕ ಕರ್ಮಗಳನ್ನು ಮಾಡಿಸ್ತಾ ನಿರಂತರವಾಗಿ ನನ್ನನ್ನು ಕರ್ಮ ಬಂಧನದಲ್ಲಿ ಅದು ಇರಿಸುತ್ತೆ. ಸೊ ಇಂತಹ ಒಂದು ಕರ್ಮ ಬಂಧನದಿಂದ ಬಿಡುಗಡೆ ಹೊಂದಬೇಕು ಅನ್ನುವಂತಹದ್ದಾದರೆ ಉಳಿದಿರುವಂತಹ ಏಕೈಕ ಮಾರ್ಗ ಅದು ಹೇಗೆ ಅಂತಂದರೆ, ಜನಗಳು ಭಕ್ತಿ ಭಾವದಿಂದ ನಿನ್ನ ದಿವ್ಯವಾದ ಪಾದಾರವಿಂದಗಳನ್ನು ತಮ್ಮ ಹೃದಯದಲ್ಲಿಟ್ಕೊಂಡು ಧ್ಯಾನಿಸಬೇಕು. ಹಾಗೆ ಮಾಡಿದಾಗ ಮಾತ್ರ ಈ ಒಂದು ಕರ್ಮ ಬಂಧನದಿಂದ ಒಂದು ಬಿಡುಗಡೆ ಸಿಗತ್ತೆ. ಯಾಕೆ ಅಂತಂದರೆ ಆ ಒಂದು ದಿವ್ಯವಾದ ಚರಣಗಳನ್ನು ಒಬ್ಬ ಭಕ್ತ ತನ್ನ ಹೃದಯದಲ್ಲಿ ಇಟ್ಕೊಂಡು ನಿನ್ನ ಸ್ಮರಣೆಯನ್ನು ಮಾಡಿದಾಗ ಅವನಿಗೆ ಕರ್ಮ ಬಂಧನದಿಂದ ಹೇಗೆ ಹೊರಬರಬೇಕು ಅನ್ನುವಂತಹ ಒಂದು ಮಾರ್ಗವನ್ನು ನೀನು ತೋರಿಸ್ಕೊಡ್ತೀಯ. ಅಂತಹ ದಿವ್ಯವಾದ ಪಾದಾರವಿಂದಗಳನ್ನು ತಮ್ಮ ಹೃದಯದಲ್ಲಿಟ್ಕೊಂಡು ಧ್ಯಾನಿಸ್ತಾರೋ ಅಂತಹ ಪರಮ ಪೂಜ್ಯವಾದ ದಿವ್ಯವಾದ ನಿನ್ನ ಚರಣ ಕಮಲಗಳಿಗೆ ನಾವೆಲ್ಲರೂ ನಮಸ್ಕಾರ ಮಾಡ್ತಾ ಇದ್ದೀವಿ. ಮನೋಬುದ್ಧಿ ಪ್ರಾಣ ಇಂದ್ರಿಯಗಳ ಮೂಲಕ ನಿನಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ನಿನ್ನ ಕೃಪಾ ದೃಷ್ಟಿ ನಮ್ಮ ಮೇಲಿರುವಂತೆ ನೀನು ಮಾಡು ಅಂತ ಹೇಳಿ ಅವರೆಲ್ಲರೂ ಅಲ್ಲಿ ಬಂದು ಸೇರಿದಂತಹ ಸಮಸ್ತ ದೇವತೆಗಳು ಪರಮಾತ್ಮ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾರೆ. ಮುಖ್ಯವಾಗಿ ನಿನ್ನಲ್ಲಿ ಶರಣಾಗ್ತಾ ಇರುವಂತಹ ಕಾರಣವೇ ನಮಗೆ ಮಾಯಾ ಅನ್ನುವಂತಹದ್ದು ಅರ್ಥ ಆಗ್ತಾ ಇಲ್ಲ. ಮಾಯಾ ಅನ್ನುವಂತಹದ್ದು ನಮ್ಮ ಅರ್ಥಕ್ಕೆ ಸಿಗುವಂತಹದ್ದೇ ಅಲ್ಲ. ನಮ್ಮ ಬುದ್ಧಿಗೆ ಮಾಯೆ ಎನ್ನುವಂತಹದ್ದು ಎಟ್ಕೋದೇ ಇಲ್ಲ. ಆದರೆ ನೀನು ಮಾಯಾಪತಿ. ಆದ್ದರಿಂದ ನಿನ್ನ ಆಶ್ರಯಕ್ಕೆ ನಾವು ಬಂದಿದ್ದೀವಿ. ಆದ್ದರಿಂದ ಮೂರು ಗುಣಗಳಿಂದ ಕೂಡಿರುವಂತಹ ಈ ನಿನ್ನ ಮಾಯೆ ಬಹಳ ಶಕ್ತಿಶಾಲಿ. ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಈ ಒಂದು ಮಾಯೆಯನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅದು ಅಷ್ಟು ಸುಲಭ ಅಲ್ಲ. ಸೊ ಈ ಒಂದು ಮಾಯೆಯನ್ನು ನೀನು ಉಪಯೋಗಿಸ್ಕೊತೀಯ. ಯು ಯೂಸ್ ದಿಸ್ ಮಾಯಾ ಆ್ಯಂಡ್ ಶೋ ಅಸ್ ದಿ ಮಾಯಾ ಪ್ರಪಂಚ. ನಿನ್ನ ಮಾಯಾ ಶಕ್ತಿಯಿಂದ ನಮಗೆ ನೀನು ಈ ಒಂದು ಮಾಯಾ ಪ್ರಪಂಚವನ್ನು ತೋರಿಸ್ತೀಯ. ಈ ಒಂದು ಮಾಯಾ ಪ್ರಪಂಚ ಅಂತಂದ್ರೆ ಇಲ್ಲಿ ಅನೇಕ ದೃಶ್ಯ ವಸ್ತುಗಳು ಇಲ್ಲಿದೆ. ಇಲ್ಲಿರುವಂತಹ ಪ್ರತಿಯೊಂದು ದೃಶ್ಯ ವಸ್ತುಗಳು ಕೂಡ ನಮ್ಮ ಮನಸ್ಸನ್ನು ಅಪಹರಿಸುತ್ತೆ. ಬಿಕಾಸ್ ಆಫ್ ಯುವರ್ ಸತ್ವಗುಣ ಯು ಆರ್ ಪ್ರೊಟೆಕ್ಟಿಂಗ್ ದಿಸ್ ವರ್ಲ್ಡ್ ಅಂತಂದರೆ ದೃಶ್ಯ ವಸ್ತುಗಳಿಂದ ಕೂಡಿರುವಂತಹ ಈ ಒಂದು ಮಾಯಾ ಪ್ರಪಂಚವನ್ನು ನೀನು ಪೋಷಣೆ ಮಾಡ್ತಾ ಇದೀಯಾ. ಅಂಡ್ ಅಟ್ ದ ಸೇಮ್ ಟೈಮ್ ಬಿಕಾಸ್ ಆಫ್ ಯುವರ್ ತಮೋಗುಣ ಯು ಡೆಸ್ಟ್ರಾಯ್ ದಿಸ್ ಮಾಯಾ ಪ್ರಪಂಚ ಆಲ್ಸೋ. ಹೀಗೆ ಈ ಒಂದು ಮಾಯಾ ಪ್ರಪಂಚದ ಸೃಷ್ಟಿ ಸ್ಥಿತಿ ಮತ್ತು ಲಯ ಇವೆಲ್ಲ ನಿನ್ನ ಕಾರಣದಿಂದಲೇ ಆಗ್ತಾ ಇದೆ. ಇವೆಲ್ಲವೂ ನಿನ್ನಿಂದ ನಡೀತಾ ಇದ್ರೂ ಕೂಡ ನೀನು ಇವುಗಳಲ್ಲಿ ಇಲ್ಲ. ಆದರೆ ಇವೆಲ್ಲ ನಿನ್ನಲ್ಲಿದೆ. ನೀನು ಇವುಗಳಲ್ಲಿ ಇಲ್ಲ,
ಆದರೆ ನಿನ್ನಲ್ಲಿ ಇವೆಲ್ಲ ಇದೆ ಅನ್ನುವಂತಹದ್ದೇ ಬಹಳ ದೊಡ್ಡ ಮಾಯೆ. ಸೊ ಈ ಒಂದು ಮಾಯೆಯನ್ನು ನಾನು ಅರ್ಥ ಮಾಡ್ಕೋಬೇಕು, ನಾವುಗಳೆಲ್ಲ ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವೆಲ್ಲ ಅಸಮರ್ಥರು, ನಮಗಂತಹ ಶಕ್ತಿನೇ ಇಲ್ಲ. ಆ್ಯಂಡ್ ದಿಸ್ ಈಸ್ ದ ಬಿಗ್ಗೆಸ್ಟ್ ಟ್ರೂತ್. ಮಾಯೆಗೆ ಸಿಕ್ಕಿ ಮಾಯೆಯ ವಶದಲ್ಲಿ ನಾವೆಲ್ಲ ಇದ್ದೀವಿ ಎನ್ನುವಂತಹದ್ದು ಬಹುದೊಡ್ಡ ಸತ್ಯ. ಆ್ಯಂಡ್ ದಿಸ್ ಈಸ್ ದಿ ಫೈನಲ್ ಟ್ರೂತ್ ಆಲ್ಸೋ. ಸೊ ಈ ಕಾರಣದಿಂದ ಬೇರೆ ದಾರಿ ಇಲ್ಲದೆ ನಾವೆಲ್ಲ ನಿನ್ನಲ್ಲಿ ಶರಣಾಗ್ತಾ ಇದ್ದೀವಿ. ನಮ್ಮನ್ನೆಲ್ಲ ಈ ಒಂದು ಮಾಯೆಯಿಂದ ರಕ್ಷಿಸುವಂತಹ ಶಕ್ತಿ ಇರೋದು ನಿನಗೆ ಮಾತ್ರ. ಸೊ ನಾವೆಲ್ಲ ಈಗ ನಿನ್ನಲ್ಲಿ ಶರಣಾಗ್ತಾ ಇದ್ದೀವಿ. ನಮಗೆ ಇನ್ನೆಲ್ಲೂ ಅಸ್ತಿತ್ವ ಅನ್ನುವಂತಹದ್ದೇ ಇಲ್ಲ. ನಿನ್ನಲ್ಲಿ ನಮಗೆ ಆಶ್ರಯ ಬೇಕು ಅನ್ನುವಂತಹದ್ದು ಬಿಟ್ಟರೆ ನಮಗೆ ಇನ್ನೆಲ್ಲೂ ಜಾಗನೇ ಇಲ್ಲ. ಕೇವಲ ನಿನ್ನ ಪಾದಾರವಿಂದಗಳು, ಅವುಗಳು ಮಾತ್ರ ನಮಗೆ ಆಶ್ರಯಧಾಮವಾಗಿದೆ. ಅದರಿಂದ ನಮ್ಮ ಈ ಪ್ರಾರ್ಥನೆಯನ್ನು ನೀನು ಮನ್ನಿಸು. ಇದು ಕೇವಲ ಯಾರೋ ಒಬ್ಬ ಭಕ್ತನ ಪಾಡು ಅಲ್ಲ, ಯಾರೋ ಒಬ್ಬ ಸಾಧಾರಣ ಮನುಷ್ಯನ ಪಾಡಲ್ಲ. ಸಾಮಾನ್ಯ ಮನುಷ್ಯನಿಂದ ಹಿಡಿದು ನಮ್ಮೆಲ್ಲರದೂ ಕೂಡ ಇದೇ ಪಾಡಾಗಿದೆ. ಅಂತಃಕರಣ ಶುದ್ಧವಿಲ್ಲದ ಕಾರಣ ಜನಗಳು ಚಿತ್ತಶುದ್ಧಿಯಿಂದ ವಿದ್ಯೆಯನ್ನಾಗಲಿ, ವೇದಾಧ್ಯಯನವನ್ನಾಗಲಿ, ಧ್ಯಾನವನ್ನಾಗಲಿ, ತಪಸ್ಸಾಗಲಿ, ಕ್ರಿಯಾಹೋಮವಾಗಲಿ, ಹವನವನ್ನಾಗಲಿ ಸಮ್ಯಕ್ ಭಾವದಿಂದ ನಿನಗೆ ಅರ್ಪಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಷ್ಟೇ ಪ್ರಯತ್ನವನ್ನು ಪಟ್ಟು ಯಾವುದೇ ಭಕ್ತ, ಸಾಮಾನ್ಯ ಮನುಷ್ಯ ಇರಬಹುದು, ಒಬ್ಬ ಭಕ್ತ ಇರಬಹುದು, ಒಬ್ಬ ಸಾಧಕ ಇರಬಹುದು, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಮ್ಯಕ್ ಭಾವದಿಂದ, ಸಂಪೂರ್ಣವಾಗಿ ಆತ್ಮಭಾವದಿಂದ ಈ ಎಲ್ಲವನ್ನ ನಿನಗೆ ಅರ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಹೇ ಪ್ರಭು, ನಿನ್ನ ಪಾದಾರವಿಂದಗಳು, ನಿನ್ನ ಚರಣಕಮಲಗಳು ನಮ್ಮಲ್ಲಿರುವಂತಹ ಈ ದೋಷಗಳನ್ನು ಸುಟ್ಟು ನಾಶ ಮಾಡಲಿ. ನಮ್ಮಲ್ಲಿರುವಂತಹ ದೋಷವನ್ನು ಸುಟ್ಟು ನಾಶ ಮಾಡುವಂತಹ ಶಕ್ತಿ ನಿನ್ನ ಚರಣಕಮಲಗಳಿಗೆ ಇದೆ. ಈ ಕಾರಣದಿಂದ ಭಕ್ತರು ತಮ್ಮ ಹೃದಯದಲ್ಲಿ ನಿನ್ನ ಚರಣಕಮಲಗಳನ್ನಿಟ್ಟು ಪೂಜೆ ಮಾಡ್ತಾರೆ. ಅಂತಹ ಪಾದಾರವಿಂದಗಳನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ. ನಿನ್ನ ಚರಣಕಮಲಗಳಲ್ಲಿ ನಾವು ಶರಣಾಗತಿಯನ್ನು ಹೊಂದಿ ನಿನ್ನ ಆಶ್ರಯವನ್ನು ಬಯಸಿ ನಾವು ಇವೆಲ್ಲ ಇವತ್ತಿಲ್ಲಿಗೆ ಬಂದಿದ್ದೀವಿ. ಅಷ್ಟೊಂದು ಮಹಿಮೆಯಿಂದ ಕೂಡಿದೆ. ಆದ್ದರಿಂದ ಮಾಯೆಯಿಂದ ತಪ್ಪಿಸ್ಕೋಬೇಕು ಅಂತಂದರೆ ಆಗಲೂ ಕೂಡ ನಿನ್ನ ಚರಣಕಮಲಗಳನ್ನೇ ಹಿಡಿಬೇಕಾಗತ್ತೆ. ನಿನ್ನ ಚರಣಕಮಲಗಳು ನಮ್ಮ ಎಲ್ಲ ವಿಷಯ ವಾಸನೆಗಳನ್ನು ಭಸ್ಮವನ್ನಾಗಿ ಮಾಡುವಂತಹ ಅಗ್ನಿಯಾಗಲಿ. ಹೀಗೆ ಸಮಸ್ತ ದೇವತೆಗಳು ಪರಮಾತ್ಮ ಶ್ರೀಕೃಷ್ಣನನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಮತ್ತೆ ಮುಂದುವರಿಸ್ತಾರೆ, ಹೇ ಪ್ರಭು, ನಿನ್ನ ಮತ್ತೊಂದು ಅವತಾರವಾದ ವಾಮನಾವತಾರದಲ್ಲಿ ಬಲಿ ಚಕ್ರವರ್ತಿ ನಿನಗೆ 3 ಹೆಜ್ಜೆಗಳಷ್ಟು ಭೂಮಿಯನ್ನು ದಾನ ಮಾಡ್ತಾನೆ. ಆ ಸಂದರ್ಭದಲ್ಲಿ 3 ಹೆಜ್ಜೆಗಳನ್ನು ಅಳೆಯುವಂತಹ ಸಮಯದಲ್ಲಿ ನಿನ್ನ ಮೊದಲನೆಯ ಹೆಜ್ಜೆ ಇಡೀ ಭೂಮಂಡಲವನ್ನು ಆವರಿಸುತ್ತೆ. ನಿನ್ನ ಎರಡನೆಯ ಹೆಜ್ಜೆ ವ್ಯೋಮವನ್ನು ಅತಿಕ್ರಮಿಸಿ ಸತ್ಯಲೋಕವನ್ನು ವ್ಯಾಪಿಸುತ್ತೆ. ಆಗ ನಿನ್ನ ದಿವ್ಯ ಪಾದ ವಿಜಯ ಪತಾಕೆಯಂತೆ ಕಾಣಿಸ್ತಾ ಇತ್ತು. ಆಗ ಬ್ರಹ್ಮದೇವರು ನಿನ್ನ ಪವಿತ್ರ ಪಾದವನ್ನು ತೊಳೆದು ಆ ಪಾದೋದಕವನ್ನು ತಮ್ಮ ಕಮಂಡಲದಲ್ಲಿ ಇಟ್ಕೊಂಡಿರ್ತಾರೆ. ಅಂತಹ ಶ್ರೇಷ್ಠವಾದ ಮಹಿಮೆಯುಳ್ಳ ನಿನ್ನ ಪಾದಕಮಲ ಸದಾ ನಮ್ಮನ್ನು ರಕ್ಷಿಸಲಿ. ನೀನು ಪ್ರಕೃತಿ ಮತ್ತು ಪುರುಷರನ್ನ ಮೀರಿದ ಕಾಲರೂಪಿಯಾಗಿ ಕಾಣ್ತಾ ಇದೆಯಾ. ಹೇ ಪುರುಷೋತ್ತಮ, ನಿನ್ನ ಚರಣಕಮಲಗಳು ನಮ್ಮ ಶ್ರೇಯಸ್ಸನ್ನು ಶ್ರೀಮಂತಗೊಳಿಸಲಿ. ಹೀಗೆ
ನಾನಾ ವಿಧದಿಂದ ಆ ಸಮಸ್ತ ದೇವತೆಗಳು ಪರಮಾತ್ಮ ಶ್ರೀಕೃಷ್ಣನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಸಮಸ್ತ ದೇವತೆಗಳು ಹಾಗೂ ಭಗವಾನ್ ಶ್ರೀಶಂಕರ, ಬ್ರಹ್ಮದೇವ ಇವರೆಲ್ಲ ಅಂತರಿಕ್ಷದಲ್ಲಿ ನಿಂತು ಈ ರೀತಿಯಿಂದ ಪರಮಾತ್ಮನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಹೇಳ್ತಾರೆ, ಹೇ ಪರಮಾತ್ಮ, ಈ ಹಿಂದೆ ನಾವೆಲ್ಲರೂ ನಿನ್ನಲ್ಲಿಗೆ ಬಂದು ಪ್ರಾರ್ಥನೆಯನ್ನು ಮಾಡಿದ್ವಿ. ಭೂಭಾರ ಹರಣದ ಕಾರಣದಿಂದ ನೀನು ಭೂಮಿಯಲ್ಲಿ ಅವತಾರವನ್ನು ತಗೋಬೇಕು ಅಂತ ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ವಿ. ಅದರಂತೆ ನೀನು ಇಲ್ಲಿ ಅವತಾರವನ್ನು ತೆಗೆದುಕೊಂಡು ಬಂದು ಅನೇಕ ಲೀಲೆಗಳನ್ನು ತೋರಿಸಿ ಆಗಿದೆ. ಈಗಾಗಲೇ ನೀನು ಇಲ್ಲಿಗೆ ಬಂದು 125 ವರ್ಷಗಳು ಮುಗಿದಿವೆ. ನೀನು ಮಾಡಬೇಕಾದಂತಹ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಆಗಿದೆ. ಇನ್ನು ನೀನು ಮಾಡಬೇಕಾಗಿರುವಂತಹದ್ದು ಇಲ್ಲಿ ಇನ್ನೇನು ಉಳಿದಿಲ್ಲ. ಮತ್ತು ನಿನ್ನ ಸಂಕಲ್ಪದಂತೆ ಬ್ರಾಹ್ಮಣರ ಶಾಪದಂತೆ ಯದುವಂಶ ಕೂಡ ನಾಶವಾಗುವಂತಹ ಕಾಲ ಸನ್ನಿಹಿತವಾಗಿದೆ. ಆದುದರಿಂದ ಹೇ ವೈಕುಂಠಪತಿ, ನೀನು ಹಿಂತಿರುಗಿ ನಿನ್ನ ಪರಂಧಾಮಕ್ಕೆ ಬಾ. ನಿನ್ನ ಸೇವೆಗಾಗಿ ನಾವೆಲ್ಲ ಕಾದಿದ್ದೀವಿ. ನಮ್ಮೆಲ್ಲರನ್ನ ನೀನು ಸಲಹು. ಹೀಗೆ ಅನೇಕ ಪ್ರಾರ್ಥನೆಗಳನ್ನು ಸಮಸ್ತ ದೇವತೆಗಳು ಪರಮಾತ್ಮ ಶ್ರೀಕೃಷ್ಣನಲ್ಲಿ ಮಾಡ್ತಾರೆ. ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಅವಧಾರಿತ ಮೇ ತನ್ನೇ ಯದಾತ್ತೆ ವಿಬುಧೇಶ್ವರ ಕೃತಂ ವಹ ಕಾರ್ಯಮಬಲಂ ಭೂಮೇರ್ಭಾರೋ ಅವತಾರಿತಃ. ವಿಬುಧೇಶ್ವರ, ಬ್ರಹ್ಮನನ್ನು ವಿಬುಧೇಶ್ವರ ಅಂತ ಹೇಳ್ತಾರೆ. ಈಗ ಇಲ್ಲಿ ನೀವುಗಳು ಬಂದು ಏನನ್ನ ಹೇಳಬೇಕು ಅಂತ ಹೇಳಿ ನೀವೆಲ್ಲ ಪ್ರಾರ್ಥನೆಯನ್ನು ಮಾಡಿದ್ದೀರಾ. ನಾನು ಈಗಾಗಲೇ ಅದರ ಬಗ್ಗೆ ನಿಶ್ಚಯವನ್ನು ಮಾಡಿ ಆಗಿದೆ. ನೀವು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡದೆ ಹೋಗಿದ್ರೂ ಕೂಡ ನೀವಿಲ್ಲಿ ಏನು ಕೇಳ್ಕೊಂಡ್ರೆ ಅವೆಲ್ಲವನ್ನು ನಾನು ಮಾಡ್ತಾ ಇದ್ದೆ. ಅವೆಲ್ಲವನ್ನು ನಾನು ಮಾಡಬೇಕು ಅನ್ನುವಂತಹ ಒಂದು ನಿಶ್ಚಯ ಕೂಡ ಈಗ ಮಾಡಿ ಆಗಿದೆ. ಸೊ ನೀವೆಲ್ಲ ಏನು ಇಲ್ಲಿ ಕೇಳ್ಕೊಂಡಿದ್ದೀರಾ ಅವೆಲ್ಲವನ್ನು ನಾನು ಪೂರೈಸಿ ಆಗಿದೆ. ನೀವುಗಳು ಕೇಳಿಕೊಂಡಂತೆ ಭೂಭಾರಣ ಹರಣ ಅದನ್ನು ಕೂಡ ಮಾಡಿ ಆಗಿದೆ. ಆದರೆ ಮಾಡಬೇಕಾಗಿರುವಂತಹ ಎಲ್ಲವನ್ನೂ ಮಾಡಿ ಆಗಿದೆ ಅಂತ ನೀವು ಹೇಳಿದ್ರಲ್ಲ, ಮಾಡಬೇಕಾಗಿರುವಂತಹದ್ದು ಇನ್ನು ಒಂದು ಕೆಲಸ ಬಾಕಿ ಉಳಿದಿದೆ. ಸೊ ಒಂದೇ ಒಂದು ಕಾರ್ಯ ಪೂರ್ಣವಾಗಿಲ್ಲ. ಅದೇನು ಅಂತಂದರೆ ಯದುವಂಶಿಗಳು ಕೂಡ ನಾಶವಾಗಬೇಕು. ಈ ಯದುವಂಶಿಗಳು ಇಡೀ ಜಗತ್ತನ್ನು ತಮ್ಮ ತೆಕ್ಕೆಗೆ ತೆಗೆದುಕೋಬೇಕು ಅಂತ ಹೇಳಿ ಸ್ವಾರ್ಥದಿಂದ ಅವರು ಈ ಒಂದು ಸ್ವಾರ್ಥದ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ಆ ಬಯಕೆಗೆ ನಾನು ಆಸ್ಪದವನ್ನು ಕೊಡೋದಿಲ್ಲ. ಆದ್ದರಿಂದ ಇದೊಂದು ಕಾರ್ಯವನ್ನು ಮುಗಿಸಿ ಆ ನಂತರದಲ್ಲಿ ನಾನು ವೈಕುಂಠಕ್ಕೆ ಹಿಂತಿರುಗಿ ಬರ್ತೇನೆ. ಒಂದು ವೇಳೆ ಇದೊಂದು ಕಾರ್ಯವನ್ನು ನಾನು ಮಾಡಿ ಮುಗಿಸದೆ ಹೋದರೆ ಆಗ ಮತ್ತೆ ಇನ್ನೊಂದು ಅವತಾರವನ್ನು ತಗೊಂಡು ನಾನು ಮತ್ತೆ ಭೂಮಿಗೆ ಬರಬೇಕಾಗತ್ತೆ. ಆದ್ದರಿಂದ ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಹೇ ಬ್ರಹ್ಮ, ಈಗಾಗಲೇ ಬ್ರಾಹ್ಮಣರ ಶಾಪ ಅಂತಂದರೆ ವಂಶದ ನಾಶದ ಕಡೆಗೆ ಅದು ನುಗ್ಗುತ್ತಾ ಇದೆ. ಬ್ರಾಹ್ಮಣರು ಕೊಟ್ಟಂತಹ ಆ ಶಾಪ ಯದುವಂಶದ ನಾಶದ ಕಡೆಗೆ ಅದು ನುಗ್ಗುತ್ತಾ ಇದೆ. ಆ ಶಾಪ ಫಲಿಸಬೇಕು. ಆ ಮೂಲಕ ಯದುವಂಶಿಗಳು ನಾಶವಾಗಬೇಕು. ಯದುವಂಶಿಗಳ ಅಂತ್ಯವನ್ನು ನಾನು ನೋಡಬೇಕು. ಇದೆಲ್ಲ ಆದಮೇಲೆ ನಾನು ನನ್ನ ಧಾಮಕ್ಕೆ ನಾನು ಹಿಂತಿರುಗಿ ಬರ್ತೇನೆ. ಈಗ ಕಠಿಣವಾದ ಶಾಪ ತನ್ನ ವೇಗವನ್ನು ಹೆಚ್ಚಿಸ್ಕೋತಾ ಇದೆ. ಆದ್ದರಿಂದ ಈಗ ನಾವೆಲ್ಲರೂ ನಮ್ಮ ಪ್ರಾಣವನ್ನು ಉಳಿಸ್ಕೋಬೇಕಾಗಿದೆ. ಆದ್ದರಿಂದ ಈ ಕೂಡಲೇ ನಾವೆಲ್ಲರೂ ಪ್ರಭಾಸ ಕ್ಷೇತ್ರಕ್ಕೆ ಹೊರಟೋಗೋಣ. ಇಲ್ಲಿ ಉಳ್ಕೊಳ್ಳುವಂತಹದ್ದು ಬೇಡ. ಪ್ರಭಾಸ ಕ್ಷೇತ್ರ ಅಂತಂದರೆ ಹಿಂದೆ ಚಂದ್ರನಿಗೆ ಬಂದಂತಹ ಒಂದು ರೋಗ ಪರಿಹಾರ ಆಗಿದ್ದು ಇದೇ ಪ್ರಭಾಸ ಕ್ಷೇತ್ರದಲ್ಲಿ. ಪ್ರಭಾಸ ಕ್ಷೇತ್ರದ ಮಹಿಮೆ ಬಹಳ ಹೆಚ್ಚಾಗಿದೆ. ಆದ್ದರಿಂದ ನಾವೀಗ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ದೇವತೆಗಳಿಗೆ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು
ಆ ಒಂದು ಪಿತೃತರ್ಪಣದ ಪುಣ್ಯದಿಂದ ಈಗ ಒದಗಿ ಬಂದಿರುವಂತಹ ಸಂಕಟದಿಂದ ನಾವೆಲ್ಲರೂ ಪಾರಾಗಬೇಕು. ಇನ್ನು 7 ದಿನಗಳ ಒಳಗೆ ಈ ಒಂದು ದ್ವಾರಕೆ ಎನ್ನುವಂತಹದ್ದು ಮುಳುಗತ್ತು, ಯದುವಂಶ ಕೂಡ ನಾಶವಾಗುತ್ತೆ. ಆದ್ದರಿಂದ ಈಗ ನಾವೆಲ್ಲರೂ ಹೇಳಿ ಈಗ ಪ್ರವಾಸ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿ ಎಲ್ಲರನ್ನ ಪ್ರವಾಸ ಕ್ಷೇತ್ರಕ್ಕೆ ಹೋಗಲು ಪರಮಾತ್ಮ ಶ್ರೀಕೃಷ್ಣ ಅವರೆಲ್ಲರನ್ನ ಸಿದ್ಧಗೊಳಿಸ್ತಾನೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕ್ಷಣದಲ್ಲಿ ಅಲ್ಲಿಗೆ ಒಬ್ಬ ಮಹಾತ್ಮ ಬರ್ತಾನೆ. ಸಮಸ್ತ ದೇವತೆಗಳ ಪ್ರಾರ್ಥನೆಯನ್ನ ಆಲಿಸಿದ ನಂತರ ಪರಮಾತ್ಮ ಶ್ರೀಕೃಷ್ಣ ಆ ದೇವತೆಗಳಿಗೆ, ಅಲ್ಲಿ ಸೇರಿರುವಂತಹ ಎಲ್ಲ ಸಮಸ್ತ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಉಳಿದುಕೊಂಡಿರುವಂತಹ ಒಂದು ಕೆಲಸ ಅಂತಂದ್ರೆ ಯದುವಂಶಿಗಳ ನಾಶ, ಅದನ್ನು ನಾನು ನೋಡಿ ಆ ನಂತರದಲ್ಲಿ ಪರಂಧಾಮಕ್ಕೆ ನಾನು ಹಿಂತಿರುಗ್ತೀನಿ. ಅದಕ್ಕೆ ಮುಂಚೆ ನಾವೆಲ್ಲರೂ ಪ್ರವಾಸ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೇವತೆಗಳಿಗೆ, ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ನಮ್ಮ ಪ್ರಾಣವನ್ನು ನಾವು ಉಳಿಸ್ಕೋಬೇಕಾಗಿದೆ. ಅದರಿಂದ ಈಗ ನಾವೆಲ್ಲ ಪ್ರವಾಸ ಕ್ಷೇತ್ರಕ್ಕೆ ಹೋಗೋಣ ಅಂತ ಹೇಳಿ ಅವರೆಲ್ಲರನ್ನ ಸಿದ್ಧಗೊಳಿಸ್ತಾನೆ. ಹೀಗೆ ಸಮಸ್ತ ದೇವತೆಗಳೊಂದಿಗೆ ಈ ಒಂದು ವಿಚಾರವನ್ನು ತಿಳಿಸಿದ ಆ ಒಂದು ಕ್ಷಣದಲ್ಲಿ ಪರಮಾತ್ಮನಿರುವಂತಹ ಆ ಜಾಗಕ್ಕೆ ಒಬ್ಬ ಮಹಾತ್ಮ ಬರ್ತಾನೆ. ದಟ್ ಮಹಾತ್ಮ ಈಸ್ ನನ್ ಅದರ್ ದ್ಯಾನ್ ಉದ್ಧವ. ಈ ಉದ್ಧವ ಯಾರು ಅಂತಂದ್ರೆ ಹಿ ಈಸ್ ಎ ಗ್ರೇಟ್ ಭಕ್ತ ಆಫ್ ಶ್ರೀಕೃಷ್ಣ. ಶ್ರೀಕೃಷ್ಣ ಇಲ್ಲಿವರೆಗೆ ಆ ಸಮಸ್ತ ದೇವತೆಗಳಿಗೆ ಹೇಳಿದಂತಹ ಎಲ್ಲ ಮಾತುಗಳನ್ನ ಉದ್ಧವ ಕೇಳಿಸ್ಕೊಂಡಿರ್ತಾನೆ. ಈಗ ಭಗವಂತನೊಂದಿಗೆ ಏಕಾಂತದಲ್ಲಿ ನಾನು ಮಾತನಾಡಬೇಕು ಅಂತ ಹೇಳಿ ಪರಮಾತ್ಮನ ಪಾದ ಚರಣಗಳಲ್ಲಿ ತಲೆಯನ್ನ ಇಟ್ಟು ಉದ್ಧವ ಪ್ರಾರ್ಥನೆಯನ್ನ ಮಾಡ್ತಾನೆ. ಹೇ ಪರಮಾತ್ಮ, ನೀನು ಸರ್ವಶಕ್ತ. ಬ್ರಾಹ್ಮಣರ ಶಾಪದ ಶಕ್ತಿಯನ್ನು ನೀನು ಮನಸ್ಸು ಮಾಡಿದ್ರೆ ಅದನ್ನು ನೀನು ಕುಗ್ಗಿಸಬಹುದಾಗಿತ್ತು. ಆದರೆ ನೀನು ಆ ರೀತಿ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದ್ರೆ ಅದು ನಿನ್ನ ಸಂಕಲ್ಪವೇ ಆಗಿತ್ತು. ಯದುವಂಶದ ನಾಶವನ್ನ ನೋಡಿದ ನಂತರ ಅವಶ್ಯವಾಗಿ ಈ ಲೋಕವನ್ನ ನೀನು ಪರಿತ್ಯಜಿಸ್ತೀಯ ಅನ್ನುವಂತಹದ್ದು ನನಗೆ ಗೊತ್ತಾಯಿತು. ಆ ವಿಚಾರ ನನಗೆ ತಿಳಿದು ಬಂತು. ಆದರೆ ನನಗೆ ನಿನ್ನ ಚರಣಕಮಲಗಳನ್ನು ಬಿಟ್ಟು ಒಂದೇ ಒಂದು ಕ್ಷಣ ಕೂಡ ಇರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ಒಂದು ಶಕ್ತಿ, ನಿನ್ನನ್ನು ಬಿಟ್ಟು ಇರೋಂತಹ ಶಕ್ತಿ ನನ್ನಲ್ಲಿ ಇಲ್ಲ. ಬಿಕಾಸ್ ಯು ಆರ್ ಮೈ ಸರ್ವಸ್ವ. ನೀನು ನನ್ನ ಸರ್ವಸ್ವ. ನಿನ್ನ ಜೊತೆ ನಾನು ಎಷ್ಟೊಂದು ಮಧುರವಾದ ಸಮಯವನ್ನು ಕಳೆದಿದ್ದೀನಿ. ನಾವೆಲ್ಲ ಒಟ್ಟಿಗೆ ಗುರುಕುಲಕ್ಕೆ ಹೋಗ್ತಾ ಇದ್ವಿ. ಆಗ ಅಷ್ಟು ಸಣ್ಣ ಪ್ರಾಯದಿಂದ ನನಗೆ ನಿನ್ನ ಸಹವಾಸ ಅಭ್ಯಾಸ ಆಗಿ ಹೋಗಿದೆ. ಈಗ ನಿನ್ನನ್ನು ಬಿಟ್ಟು ಇರೋದಕ್ಕೆ ಹೇಗೆ ಸಾಧ್ಯ? ಇಲ್ಲಿಯವರೆಗೂ ನಿನ್ನ ಕಾರಣದಿಂದ ನಾನು ಮಾಯೆಯನ್ನು ಗೆದ್ದಿದ್ದೆ. ಬಿಕಾಸ್ ಸದಾ ನನ್ನ ಜೊತೆ ನೀನು ಇರ್ತಾ ಇದ್ದೆ, ಅಥವಾ ನಿನ್ನ ಜೊತೆನಲ್ಲಿ ನಾನು ಇರ್ತಾ ಇದ್ದೆ ಅನ್ನೋ ಒಂದು ಕಾರಣದಿಂದ ಮಾಯೆ ಡಿಡ್ ನಾಟ್ ಟಚ್ ಮೀ. ಮಾಯೆ ಎನ್ನುವಂತಹದ್ದು ನನ್ನನ್ನು ಮುಟ್ಟೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಈಗ ನಿನ್ನ ಬಿಟ್ಟು ಹೋಗ್ತಾ ಇದೆಯಾ ಅಂತ ಹೇಳಿ ನಾನು ಮಾಯೆಗೆ ಹೆದರ್ತಾ ಇದ್ದೀನಿ ಅಂತ ಅಲ್ಲ. ನನಗೆ ಮಾಯೆಯ ಬಗ್ಗೆ ಚಿಂತೆ ಇಲ್ಲ. ನನ್ನ ಚಿಂತೆ ಏನು ಅಂತಂದ್ರೆ ಮುಂದೆ ನೀನು ಇಲ್ಲಿ ಇರೋದಿಲ್ವಲ್ಲ ಅನ್ನುವಂತಹದ್ದು ನನ್ನ ಚಿಂತೆ. ನೀನು ಮರಳಿ ಹೋಗುವುದೇ ಆದರೆ ನನ್ನನ್ನು ಕೂಡ ನೀನು ನಿನ್ನ ಜೊತೆ ಕರ್ಕೊಂಡು ಹೋಗು ಅಂತ ಹೇಳಿ ಉದ್ಧವ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ದೇವದೇವೇಶ ಯೋಗೀಶ ಪುಣ್ಯ ಶ್ರವಣ ಕೀರ್ತನ. ಹೇ ಪರಮಾತ್ಮ, ನೀನು ಸಾಮಾನ್ಯನಲ್ಲ. ಯು ಆರ್ ಪರಮ ವಿಗ್ರಹ, ದೇವಾದಿ ದೇವ. ನಿನ್ನ ಲೀಲೆ ಮಹಿಮೆಯನ್ನ ಕೇಳಿದ್ರೆ ಸಾಕು, ಇಡೀ ಲೋಕವೇ ಪಾವನವಾಗುತ್ತೆ. ಅಂತಹ ಮಹಿಮೆಯನ್ನ ಉಳ್ಳವನು ನೀನು. ನೀನು ಸರ್ವಶಕ್ತ ಪರಮೇಶ್ವರ. ನೀನು ಜಗದೀಶ್ವರ, ಎಲ್ಲರಿಗೂ ಒಡೆಯ ನೀನು. ಈಗ ನೀನು ದಾರಿ ತೋರಿಸ್ಬೇಕಾಗತ್ತೆ. ಈ ಉದ್ಧವ ಅಂತಂದ್ರೆ ಹಿ ಈಸ್ ನಾಟ್ ಎನ್ ಆರ್ಡಿನರಿ ಭಕ್ತ, ಹಿ ಈಸ್ ಅ ಭಾಗವತೋತ್ತಮ.
ಶ್ರೀಕೃಷ್ಣನ ಉಪದೇಶ ಅಂತಂದರೆ ಅದು ಪರಮಾತ್ಮನ ಇಬ್ಬರು ಮಿತ್ರರಿಗೆ ಸಿಕ್ಕಿರುವಂತಹ ಉಪದೇಶ. ಒಂದು ಅರ್ಜುನನಿಗೆ ಸಿಕ್ಕಿದೆ ಆ ಉಪದೇಶ, ಮತ್ತೊಬ್ಬ ಅಂತಂದರೆ ದಟ್ ಈಸ್ ಉದ್ಧವ. ಹೀಗೆ ಭಗವಂತನ ಉಪದೇಶ ಅನ್ನುವಂತಹದ್ದು ಸಿಕ್ಕಿದ್ದು ಕೇವಲ ಇಬ್ಬರಿಗೆ ಮಾತ್ರ. ಸೊ ಅವರಲ್ಲಿ ಈ ಉದ್ಧವ ಈಸ್ ಆಲ್ಸೋ ಒನ್. ಸೊ ಉದ್ಧವ ಅಪಾರ್ಟ್ ಫ್ರಮ್ ಪರಮಾತ್ಮನ ಸ್ನೇಹಿತ ಮಿತ್ರ ಅನ್ನೋದಲ್ಲದೆ ಹೀ ಈಸ್ ಎ ಸಂಬಂಧಿ, ಪರಮಾತ್ಮ ಶ್ರೀಕೃಷ್ಣನ ಸಂಬಂಧಿ, ಸಖ, ಭಕ್ತ. ಹೀಗೆ ಶ್ರೀಕೃಷ್ಣನಿಗೆ ಅವನು ಎಲ್ಲವೂ ಆಗಿ ಹೋಗಿದ್ದ. ಸೊ ದೇವದೇವೇಶ ಯೋಗೇಶ ಪುಣ್ಯ ಶ್ರವಣ ಕೀರ್ತನ ಸಂಹೃತ್ತೈ ತತ್ಕುಲಂ ನ್ಯೂನಂ ಲೋಕಂ ಸಂತ್ಯೋಕ್ಷತೆ ಭವಾನ್ ವಿಪ್ರಶಾಪಂ ಸಮರ್ಥೋಪಿ ಪ್ರತ್ಯಹನ್ನ ಯದೀಶ್ವರ. ಹೇ ಪರಮಾತ್ಮ, ಯದುವಂಶಿಗಳಿಗೆ ಈ ಒಂದು ವಿಪ್ರಶಾಪ ಒದಗಿದೆ ಅಂತಲೇ ಹೇಳ್ತಾ ಇದೆಯಲ್ಲ, ಹೀಗೆ ಹೇಳಿ ನಮ್ಮನ್ನು ನೀನು ಹೆದರಿಸಬೇಡ. ಏನಿದು ವಿಪ್ರಶಾಪ? ಅದು ನಿನಗಿಂತ ದೊಡ್ಡದ? ಯಾಕೆ ಅಂತಂದರೆ ನಮ್ಮಲ್ಲಿ ಅನೇಕರಿಗೆ ನೀನು ಪರಮಾತ್ಮ, ಪರಮೇಶ್ವರ, ಜಗದೀಶ್ವರ, ಸರ್ವಶಕ್ತ ಅನ್ನುವಂತಹದ್ದು ಗೊತ್ತಾಗಿದೆ. ನಮ್ಮೆಲ್ಲರಿಗೂ ನೀನು ಜಗದೀಶ್ವರ ಅನ್ನುವಂತಹ ಸತ್ಯ ಗೊತ್ತಾಗಿದೆ. ನೀನು ಸರ್ವಶಕ್ತ, ಪರಬ್ರಹ್ಮ ಸ್ವರೂಪಿ ನೀನು. ಇನ್ನು ನಿನ್ನ ಮುಂದೆ ಈ ಒಂದು ವಿಪ್ರಶಾಪ ಅನ್ನುವಂತಹದ್ದೇನು? ಇದೊಂದು ಕೇವಲ ನೆಪ, ಇದು ಕಾರಣ. ಇದು ನಿನಗಿಂತ ಅದು ದೊಡ್ಡದಲ್ಲ. ನೀನು ಸರ್ವಶಕ್ತನೇ ಆಗಿರೋದ್ರಿಂದ ವಿಪ್ರಶಾಪಕ್ಕಿರುವಂತಹ ಶಕ್ತಿಯನ್ನು ನೀನು ಹಿಂಪಡಿಬಹುದಾಗಿತ್ತು. ನಿಜವಾಗ್ಲೂ ಇದು ನಿನಗೆ ಅಸಾಧ್ಯನಾ? ವಿಪ್ರಶಾಪ ಅಂತ ಹೇಳ್ತಾ ಇದೆಯಲ್ಲ, ನಿನಗಿಂತ ಅದು ದೊಡ್ಡದ? ನಿಜವಾಗ್ಲೂ ಇದು ನಿನ್ನ ಕೈನಲ್ಲಿ ಆಗ್ತಾ ಇರಲಿಲ್ವಾ? ನಿನಗೆ ಇದು ಅಸಾಧ್ಯನಾ? ಅದರಿಂದ ಮತ್ತೆ ಮತ್ತೆ ವಿಪ್ರಶಾಪ ಅಂತ ಹೇಳಿ ನೀನು ನಮ್ಮನ್ನು ಹೆದರಿಸಬೇಡ, ನಮ್ಮನ್ನು ಚಿಂತೆಗೆ ತಳ್ಳಬೇಡ. ಯಾಕೆ ಅಂತಂದರೆ ಇಲ್ಲಿವರೆಗೆ ನೀನು ಎಷ್ಟೊಂದು ಲೀಲೆಗಳನ್ನು ತೋರಿಸಿದೀಯಾ, ಎಷ್ಟೊಂದು ಮಹಿಮೆಯನ್ನು ತೋರಿಸಿದೀಯಾ. ಎಂತೆಂತಹ ಮಹಿಮೆಗಳು, ಲೀಲೆ ಇವೆಲ್ಲ ನಿನ್ನಿಂದ ನಡೆದಿದೆ. ಅವೆಲ್ಲವನ್ನು ನಾವು ನೋಡಿದ್ದೀವಿ. ಇನ್ನು ಈ ವಿಪ್ರಶಾಪ ಅನ್ನುವಂತಹದ್ದು ಯಾವ ಲೆಕ್ಕ ನಿನಗೆ? ಆದುದರಿಂದ ಯದುವಂಶ ನಾಶವಾಗುವುದಾಗಲಿ, ದ್ವಾರಕ್ಕೆ ಮುಳುಗುವುದಾಗಲಿ, ಅಥವಾ ನಮ್ಮನ್ನು ಬಿಟ್ಟು ನೀನು ಹೋಗುವುದಾಗಲಿ, ಈ ರೀತಿ ನೀನು ಮಾಡ್ತಾ ಇರುವಂತಹದ್ದು ಸರಿಯಲ್ಲ. ಅಗೇನ್ ದಿಸ್ ವಿಪ್ರಶಾಪ ಈಸ್ ನಥಿಂಗ್. ಅದು ಕೇವಲ ನಿನ್ನ ಸಂಕಲ್ಪ. ನಿನ್ನ ಸಂಕಲ್ಪವನ್ನು ನೀನೇ ಮನಸ್ಸು ಮಾಡಿ ಹಿಂಪಡಿಬಹುದು. ನಿನ್ನ ಸಂಕಲ್ಪವನ್ನು ನೀನು ವಿಪ್ರಶಾಪ ಅಂತ ಹೇಳಿ, ಬ್ರಾಹ್ಮಣರು ಕೊಟ್ಟಂತಹ ಶಾಪ ಅಂತ ಹೇಳಿ ನೀ ಹೇಳ್ತಾ ಇದೀಯ. ಅದರಿಂದ ದಯಮಾಡಿ ಮನಸ್ಸು ಮಾಡಿ ಯು ರಿಮೂವ್ ಇಟ್. ಇದನ್ನು ನೀನು ಹಿಂಪಡೆ. ಒಂದು ವೇಳೆ ನೀನು ಹೇಳುವಂತೆ ಈ ವಿಪ್ರಶಾಪ ಅನ್ನುವಂತಹದ್ದು ನಡೆದೇ ತೀರಬೇಕು ಅನ್ನುವಂತಹದ್ದೇ ಆದರೆ, ದೆನ್ ಇಟ್ ಈಸ್ ವೆರಿ ಟೆರಿಬಲ್, ವೆರಿ ಡಿಫಿಕಲ್ಟ್ ಟು ಇಮ್ಯಾಜಿನ್. ಈ ಒಂದು ವಿಪ್ರಶಾಪದ ನಂತರ ಇಡೀ ಯದುವಂಶ ನಾಶವಾಗುತ್ತೆ, ದ್ವಾರಕೆ ಮುಳುಗೋಗುತ್ತೆ, ಮತ್ತು ಪರಮಾತ್ಮ ಶ್ರೀಕೃಷ್ಣ ಕೂಡ ಈ ಒಂದು ಲೋಕವನ್ನು ಬಿಟ್ಟು ಪರಂಧಾಮಕ್ಕೆ ಹೋಗ್ತಾನೆ ಎನ್ನುವಂತಹದ್ದನ್ನು ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ವೆರಿ ಡಿಫಿಕಲ್ಟ್ ಟು ಇಮ್ಯಾಜಿನ್. ಇದು ನನ್ನ ಕಲ್ಪನೆಗೆ ಇದು ಸಿಗ್ತಾ ಇಲ್ಲ. ನನಗೆ ಅನ್ನಿಸ್ತಾ ಇದೆ ಬಹುಶಃ ಇದು ನಿನ್ನ ಕೊನೆಯ ಆಟ ಕೂಡ ಆಗಿರಬಹುದು. ಇದು ಕೂಡ ಒಂದು ರೀತಿ ಲೀಲೆನೇ ಆಗಿದೆ. ಗುರುಕುಲದಲ್ಲಿ ಶಿಕ್ಷಣ ಪ್ರಾರಂಭವಾದಾಗಲಿಂದ ನಾನು ನಿನ್ನ ಸೇವೆಯನ್ನು ಮಾಡ್ತಾ ನಿನ್ನ ಜೊತೆನಲ್ಲೇ ಇದ್ದೀನಿ. ನನಗೆ ನೀನು ಸರ್ವಸ್ವವೇ ಆಗಿ ಹೋಗಿದೀಯ. ಒಟ್ಟಿಗೆ ಆಡಿ ಬೆಳೆದಿದ್ದೀವಿ ನಾವು. ನಾಹಂ ತವಾಂಗ್ರಿ ಕಮಲಂ ಕ್ಷಣಾರ್ಥಮಪಿ ಕೇಶವ ತ್ಯಕ್ತುಂ ಸಮುತ್ಯೇಹೇ ನಾಥ ಸ್ವಧಾಮ ನಯಮಾಮಪಿ. ನಿನ್ನ ಪಾದ ಚರಣಗಳನ್ನು ಬಿಟ್ಟು ಒಂದೇ ಒಂದು ಕ್ಷಣ ಕೂಡ ನನಗೆ ಇರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಕೃಷ್ಣ.
ನನಗೆ ನೀನು ಮತ್ತು ನಿನ್ನ ಸೇವೆ ಎನ್ನುವಂತಹದ್ದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಯಾಕೆ ಅಂತಂದರೆ ಇದು ಇಂದು ನೆನ್ನೆಯದಲ್ಲ. ಬಾಲ್ಯದಿಂದ ನಾನು ನಿನ್ನ ಜೊತೆಯಲ್ಲಿ ಆಡಿ ಬೆಳೆದು ಗುರುಕುಲದಲ್ಲಿ ಶಿಕ್ಷಣವನ್ನು ಕಲಿಯುವಾಗ ಪ್ರತಿ ಕ್ಷಣದಲ್ಲೂ ನಾನು ನಿನ್ನ ಸೇವೆಯನ್ನು ಮಾಡ್ತಾ ನಿನ್ನ ಹಿಂದೆ ಮುಂದೆ ನಾನು ಸುತ್ತಾ ಇದ್ದೆ. ಸೊ ನಾನು ಕಳೆದಂತಹ ಪ್ರತಿ ಕ್ಷಣ, ನಿನ್ನ ಜೊತೆ ನಾನು ಕಳೆದಂತಹ ಪ್ರತಿ ಕ್ಷಣ ಅತಿ ಮಧುರ. ಐ ಆಮ್ ಬ್ಲೆಸ್ಡ್. ನೀನು ಧರಿಸಿದಂತಹ ವನಮಾಲೆಯನ್ನು ನಾನು ಪ್ರಸಾದ ರೂಪವಾಗಿ ಅದನ್ನು ನಾನು ಸ್ವೀಕರಿಸ್ತಾ ಇದ್ದೆ. ನೀನು ನಮ್ಮ ಜೊತೆ ಇದ್ದ ಕಾರಣದಿಂದ ನಾವು ಅನೇಕರು ಮಾಯೆಯನ್ನು ಗೆದ್ದಿದ್ವಿ. ಮಾಯೆಯನ್ನು ನಾವು ಗೆದ್ದಿದ್ವಿ ಅಂತಂದ್ರೆ ಅದು ನಮ್ಮ ಶಕ್ತಿ ಅಲ್ಲ, ನಮ್ಮ ಜೊತೆ ನೀನು ಇದೆಯಲ್ಲ ಅದೇ ನಮ್ಮ ಶಕ್ತಿ. ನೀನು ಏನೆಲ್ಲವನ್ನ ಯೂಸ್ ಮಾಡ್ತಾ ಇದ್ದಿ ಅವೆಲ್ಲವನ್ನ ನಾವು ಯೂಸ್ ಮಾಡ್ತಾ ಇದ್ವಿ. ಆ ರೀತಿ ನಾವು ಆಟ ಆಡಿ ಬೆಳೆದಿದ್ದೀವಿ. ಈಗ ಅನ್ನಿಸ್ತಾ ಇದೆ ನೀನು ನಮ್ಮ ಜೊತೆಯಲ್ಲಿ ಇರ್ತಾ ಇದ್ದ ಕಾರಣದಿಂದ ಈ ಮಾಯೆ ಎನ್ನುವಂತಹದ್ದು ನಮ್ಮ ಹತ್ತಿರಕ್ಕೆ ಬರಲಿಲ್ಲ. ಈಗಲೂ ಕೂಡ ನನಗೆ ಮಾಯೆಯ ಬಗ್ಗೆ ಚಿಂತೆ ಇಲ್ಲ, ಹೆದರಿಕೆ ಇಲ್ಲ. ಆದರೆ ಈ ಕ್ಷಣದಲ್ಲಿ ನನ್ನನ್ನು ಕಾಡ್ತಾ ಇರುವಂತಹದ್ದು ನಿನ್ನ ವಿಯೋಗ. ನಿನ್ನನ್ನು ಬಿಟ್ಟು ಹೇಗೆ ನಾನು ಇರಲಿ? ಈ ಒಂದು ಸನ್ನಿವೇಶವನ್ನು ನಾನು ಎದುರಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಹೇ ಭಗವಂತ, ಏನಾದರೂ ಮಾಡಿ ಹೇಗಾದರೂ ಮಾಡಿ ನೀನು ಈ ಲೋಕವನ್ನು ಬಿಟ್ಟು ಹೋಗೋದೇ ಆದರೆ ನನ್ನನ್ನು ಕೂಡ ನಿನ್ನ ಜೊತೆಯಲ್ಲಿ ಪರಂಧಾಮಕ್ಕೆ ಕರ್ಕೊಂಡು ಹೋಗು. ಯಾಕೆ ಅಂತಂದರೆ ನಿನ್ನನ್ನು ಬಿಟ್ಟು ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಉದ್ಧವ ಈ ರೀತಿ ಪರಮಾತ್ಮನ ಪಾದ ಚರಣಗಳಲ್ಲಿ ತನ್ನ ತಲೆಯನ್ನು ಇಟ್ಟು ಭಗವಂತನಲ್ಲಿ ಈ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಯದಾತ್ತಮಾಂ ಮಹಾಭಾಗ ತಚ್ಚಿ ಕೀರ್ಷಿತಮೇವ ವೇ ಬ್ರಹ್ಮಭವೋ ಲೋಕಪಾಲ ಸ್ವವಾರ್ಸಾಂ ಮೇಭಿಕಾಂಕ್ಷಿಣಃ. ಮಹಾಭಾಗ ಉದ್ಧವನನ್ನ ಶ್ರೀಕೃಷ್ಣ ಮಹಾಭಾಗ ಅಂತ ಕರೀತಾ ಇದ್ದಾನೆ. ಅಂತಂದರೆ ಮಹಾಭಾಗ್ಯಶಾಲಿಯಾದವನೇ ಅಂತ ಉದ್ಧವನನ್ನು ಕರೀತಾ ಇದ್ದಾನೆ. ಇಡೀ ಮಾನವ ಕುಲಕ್ಕೆ, ಇಡೀ ಯಾದವ ಕುಲಕ್ಕೆ ಬ್ರಾಹ್ಮಣರ ಶಾಪ ತಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಆ ಶಾಪ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ. ಅದು ಇನ್ನೇನು ಸದ್ಯದಲ್ಲಿ ಅದು ಯಾದವ ಕುಲದಲ್ಲಿ ದೊಡ್ಡ ಕಲಹವನ್ನೇ ಉಂಟು ಮಾಡುತ್ತೆ. ಯಾವುದೇ ಕ್ಷಣದಲ್ಲಿ ಅದು ಜರುಗಬಹುದು. ಆದ್ದರಿಂದ ಬ್ರಾಹ್ಮಣರು ಕೊಟ್ಟಂತಹ ಶಾಪ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿ ಆಗಿದೆ. ನೀನು ಹೇಳ್ತಾ ಇರುವಂತೆ ನಾನು ಪರಂಧಾಮಕ್ಕೆ ಹೋಗ್ತಾ ಇರುವಂತಹದ್ದು ಸತ್ಯ. ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ದೇವತೆಗಳು ಈ ಭೂಲೋಕವನ್ನು ತ್ಯಜಿಸಿ ಸ್ವಧಾಮಕ್ಕೆ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಅದು ನಿನಗೂ ಕೂಡ ಗೊತ್ತಾಗಿದೆ. ಈ ಹಿಂದೆ ಬ್ರಹ್ಮದೇವ ಮತ್ತು ಅನೇಕರು ಹೇಳಿದಂತೆ ನಾನು ನನ್ನ ಅಂಶ ಅಂತಂದರೆ ಬಲರಾಮನೊಂದಿಗೆ ಈ ಭೂಮಿಯಲ್ಲಿ ಅವತರಿಸಿ ಬಂದು ದೇವತೆಗಳು ಪ್ರಾರ್ಥಿಸಿದಂತಹ, ಅಪೇಕ್ಷಿಸಿದಂತಹ ಅನೇಕ ಕಾರ್ಯಗಳನ್ನು ನಾನು ಮಾಡಿ ಮುಗಿಸಿ ಆಗಿದೆ. ನಮ್ಮ ಯಾದವ ಕುಲಕ್ಕೆ ಬ್ರಾಹ್ಮಣರ ಶಾಪ ತಟ್ಟಿ ಉರಿದು ಭಸ್ಮ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಅದನ್ನು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಪರಸ್ಪರ ಕಲಹ ಮತ್ತು ಯುದ್ಧದಿಂದ ಪ್ರತಿಯೊಬ್ಬ ಯಾದವ ಕೂಡ ನಾಶವನ್ನು ಹೊಂದುತ್ತಾನೆ. ಮತ್ತು ಇಂದಿನಿಂದ ಮುಂದಿನ 7ನೇ ದಿನ ಈ ಒಂದು ದ್ವಾರಕಾಪುರ ಸಮುದ್ರದಲ್ಲಿ ಮುಳುಗತ್ತೆ. ನಾನು ಈ ಲೋಕವನ್ನು ಬಿಟ್ಟು ಪರಂಧಾಮಕ್ಕೆ ಹೊರಟ ಕೆಲವೇ ದಿನಗಳಲ್ಲಿ ಕಲಿಯುಗ ಅನ್ನುವಂತಹದ್ದು ಪೂರ್ಣವಾಗಿ ಆವರಿಸತ್ತೆ. ತನ್ನ ಸಮಸ್ತ ಬಾಹುಗಳನ್ನು ಅದು ಚಾಚತ್ತೆ. ನ ವಸ್ತವ್ಯಂ ತ್ವೈರ್ಯೇವೇಹ ಮಯಾ ತ್ಯಕ್ತೆ ಮಹೀತಲೆ. ಈ ಒಂದು ಕಲಿಯುಗ ಆವರಿಸಿದಾಗ ಭೂಮಿಯಲ್ಲಿ ಧರ್ಮಕ್ಕಿಂತ ಅಧರ್ಮವೇ ಹೆಚ್ಚಾಗಿ ಜನಗಳು ಅಧರ್ಮದಲ್ಲಿ ಅಭಿರುಚಿಯನ್ನು ಹೊಂದುತ್ತಾರೆ.
ಆದರೆ ನೀನೊಬ್ಬ ಸಾಧು ಪುರುಷ, ನಿನ್ನಂತಹ ಸಾಧು ಪುರುಷ ಈ ಕಲಿಯುಗದಲ್ಲಿ, ಜೊತೆಗೆ ನಾನು ಕೂಡ ಇರೋದಿಲ್ಲ, ನಾನಿಲ್ಲದಿದ್ದಾಗ ಇಲ್ಲಿರುವಂತಹದ್ದು ಉಚಿತವಲ್ಲ. ನೀನು ಕೂಡ ಈ ವಿಷಯದಲ್ಲಿ ಎಚ್ಚರಿಕೆಯನ್ನು ಹೊಂದಿ ನಿನ್ನ ಸ್ವಜನ ಬಂಧು ಬಾಂಧವರಲ್ಲಿರುವಂತಹ ಸಂಬಂಧವನ್ನು ತೊರೆದು ನಿನ್ನ ಮನಸ್ಸನ್ನು ಅನನ್ಯ ಭಕ್ತಿಯಿಂದ ಆತ್ಮನಲ್ಲಿ ಇರಿಸಿ ಸಮಸ್ತ ಪ್ರಾಣಿಗಳನ್ನು ಸಮದೃಷ್ಟಿಯಿಂದ ನೋಡುವನಾಗು ನೀನು. ಇದು ಉದ್ಧವನಿಗೆ ಪರಮಾತ್ಮ ಕೊಡ್ತಾ ಇರುವಂತಹ ಬಹಳ ಸೂಕ್ಷ್ಮವಾದ ಉಪದೇಶ. ಕಲಿಯುಗ ಪ್ರಾರಂಭವಾದಾಗ ಧರ್ಮಕ್ಕಿಂತ ಅಧರ್ಮ ಅನ್ನುವಂತಹದ್ದು ಹೆಚ್ಚು ಜಾಗೃತವಾಗುತ್ತೆ. ಈ ಅಧರ್ಮ ಅನ್ನುವಂತಹದ್ದು ಎಲ್ಲರಲ್ಲೂ ಅಭಿರುಚಿ ಉಂಟಾಗುವಂತೆ ಮಾಡುತ್ತೆ. ಪ್ರತಿಯೊಬ್ಬನಿಗೂ ಅಧರ್ಮವೇ ಹೆಚ್ಚು ಪ್ರಿಯವಾಗುವುದರಲ್ಲಿ ಸಂಶಯ ಇಲ್ಲ. ಅದರಿಂದ ಈ ಕಲಿಯುಗದಲ್ಲಿ, ಲೋಕದಲ್ಲಿ ಎಲ್ಲೆಲ್ಲೂ ಈ ಅಧರ್ಮ ಅನ್ನುವಂತಹದ್ದು ತಾಂಡವವಾಡುತ್ತೆ. ಆ ಸಂದರ್ಭದಲ್ಲಿ ಕಲಿಯುಗದಲ್ಲಿ ಈ ಭೂಮಿಯಲ್ಲಿ ನಾನು ಕೂಡ ಇರೋದಿಲ್ಲ. ಆದರೆ ಉದ್ಧವ, ನೀನು ಸಾಧು ಪುರುಷ, ಸತ್ಪುರುಷ. ನಾನಿಲ್ಲದ ಈ ಲೋಕ ಮತ್ತು ಕಲಿಯುಗ, ಅಧರ್ಮ ತಾಂಡವಾಡ್ತಾ ಇರುವಂತಹ ಈ ಕ್ಷೇತ್ರದಲ್ಲಿ ನೀನಿರುವಂತಹದ್ದು ಉಚಿತವಲ್ಲ. ಅದರಿಂದ ನೀನೀಗ ಪ್ರಿಪೇರ್ ಯುವರ್ ಸೆಲ್ಫ್. ಒಂದು, ನಿನ್ನ ಮನಸ್ಸನ್ನು ಅನನ್ಯ ಭಕ್ತಿಯಿಂದ ಆತ್ಮನಲ್ಲಿ ಇರಿಸಬೇಕಾಗುತ್ತೆ. ಮನಸ್ಸನ್ನು ಆತ್ಮನಲ್ಲಿ ಇರಿಸಬೇಕು ಅಂತಂದರೆ ಬಂಧು ಬಾಂಧವರಲ್ಲಿ ಇರುವಂತಹ ಸಂಬಂಧವನ್ನು ನೀನು ತೊರಿಬೇಕು. ಸಮಸ್ತ ಪ್ರಾಣಿಗಳನ್ನು ಸಮದೃಷ್ಟಿಯಿಂದ ನೋಡಬೇಕಾಗುತ್ತೆ. ಜಗತ್ತಿನಲ್ಲಿ ಜ್ಞಾನವನ್ನು ಸಂಪಾದಿಸುವಾಗ, ಜಗತ್ತಿನ ಜ್ಞಾನ ಅಂತಂದರೆ ಅದಕ್ಕೆ ಇಂದ್ರಿಯಗಳು ಸಾಕಷ್ಟು ಸಹಕಾರವನ್ನು ನೀಡಿದೆ. ಜಗತ್ತಿನಲ್ಲಿ ಜ್ಞಾನವನ್ನು ಸಂಪಾದಿಸುವಾಗ ನಿನ್ನ ಎಲ್ಲ ಇಂದ್ರಿಯಗಳು ಕೂಡ ನಿನಗೆ ಸಹಕರಿಸಿದ್ವು. ಸೊ ಇಂದ್ರಿಯಗಳ ಸಹಾಯದಿಂದ ಗಳಿಸಿದಂತಹ ಈ ಜ್ಞಾನ ಶಾಶ್ವತ ಅಲ್ಲ, ಇದು ಕೂಡ ನಾಶವಾಗಿ ಹೋಗುತ್ತೆ. ಸೊ ನೀನು ಗಳಿಸಿದಂತಹ ಜ್ಞಾನ ಸ್ವಪ್ನದಂತೆ, ಇಟ್ ಈಸ್ ನಾಟ್ ರಿಯಲ್. ಆದುದರಿಂದ ಎಲೈ ಉದ್ಧವ, ನೀನು ನಿನ್ನ ಇಂದ್ರಿಯಗಳನ್ನು, ಚಿತ್ತವನ್ನು ವಶಪಡಿಸಿಕೊಂಡು ಸಮಸ್ತ ವಿಶ್ವವನ್ನು ಆತ್ಮನಲ್ಲಿ ನೋಡಬೇಕು. ಆ ರೀತಿಯಲ್ಲಿ ಪ್ರಿಪೇರ್ ಯುವರ್ ಸೆಲ್ಫ್. ಸೊ ಈ ಪ್ರಪಂಚದಲ್ಲಿದ್ದುಕೊಂಡು ಏನೆಲ್ಲವನ್ನ ನೀನು ಅನುಭವಿಸ್ತಾ ಇದೆಯಾ, ಏನೆಲ್ಲವನ್ನ ನೋಡ್ತಾ ಇದೆಯಾ, ಅವೆಲ್ಲವನ್ನ ಮಿಥ್ಯ ಅಂತ ನೀನು ತಿಳ್ಕೋಬೇಕಾಗಿದೆ. ನಿನಗಾಗ್ತಾ ಇರುವಂತಹ ಅನುಭವ, ಈ ಲೌಕಿಕದ ಅನುಭವಗಳು ಸತ್ಯವಲ್ಲ. ಈ ಒಂದು ಪ್ರಪಂಚವೇ ಮಿಥ್ಯಾ ಪ್ರಪಂಚ ಮತ್ತು ಇಲ್ಲಿಯವರೆಗೆ ನೀನು ಗಳಿಸಿದಂತಹ ಜ್ಞಾನ ಕೂಡ ಅಶಾಶ್ವತ. ಅದು ಕೂಡ ನಾಶವಾಗಿ ಹೋಗುತ್ತೆ, ಅದು ನಿನ್ನ ಕೈ ಹಿಡಿಯೋದಿಲ್ಲ. ಆದ್ದರಿಂದ ಅವೆಲ್ಲವನ್ನ ಬಿಡಬೇಕಾಗತ್ತೆ. ನಿನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಆತ್ಮನಲ್ಲಿ ಅನನ್ಯ ಭಕ್ತಿಯಿಂದ ನೀನು ಇರಿಸಬೇಕು ಅಂತಂದರೆ ನೀನು ಎಲ್ಲ ಸಂಬಂಧಗಳನ್ನು ಕಳಿಸಿ ಹಾಕಿ ಹೊರಗಡೆ ಬರಬೇಕಾಗತ್ತೆ ಮತ್ತು ಸಮಸ್ತ ಪ್ರಾಣಿಗಳನ್ನು ಸಮದೃಷ್ಟಿಯಿಂದ ನೀನು ನೋಡಬೇಕಾಗತ್ತೆ. ದಟ್ ಮೀನ್ಸ್ ವಿಶ್ವಪ್ರಜ್ಞೆ, ಒಮ್ಮತದ ಭಾವವನ್ನು ನೀನು ಬೆಳೆಸ್ಕೋಬೇಕಾಗತ್ತೆ. ಆದ್ದರಿಂದ ಈಗ ಇಲ್ಲಿ ಏನು ನೋಡ್ತಾ ಇದೆಯಾ, ಏನೆಲ್ಲವನ್ನ ನೀನು ಗಳಿಸ್ಕೊಂಡಿದ್ಯಾ, ಅವೆಲ್ಲವನ್ನ ನೀನು ಮಿಥ್ಯಾ ಅಂತ ನೀನು ತಿಳ್ಕೋಬೇಕಾಗತ್ತೆ. ಜ್ಞಾನ ವಿಜ್ಞಾನ ಸಂಯುಕ್ತ ಆತ್ಮಭೂತ ಶರೀರಾಣ ಆತ್ಮಾನುಮವನ ತುಷ್ಟಾತ್ಮಾನ ಅಂತರಾಯೈರ್ ವಿಹನ್ಯಸೆ. ವೇದ ತಿಳಿಸಿರುವಂತಹ ಜ್ಞಾನವನ್ನು ನೀನು ಗುರುಮುಖೇನ, ಗುರುಕುಲದಲ್ಲಿ ಅಭ್ಯಾಸ ಮಾಡಿದೀಯ. ಲೌಕಿಕ ಜ್ಞಾನವನ್ನು ನೀನು ಗಳಿಸ್ಕೋಬೇಕಾದ್ರೆ ನಿನಗೆ ನಿನ್ನ ಇಂದ್ರಿಯಗಳು ಸಹಕಾರವನ್ನು ನೀಡಿದ್ವು. ಆದರೆ ಇಂದ್ರಿಯಗಳ ಸಹಾಯದಿಂದ ಗಳಿಸಿಕೊಂಡಂತಹ ಈ ಒಂದು ಲೋಕಜ್ಞಾನ ಈಸ್ ಅಶಾಶ್ವತ, ಅದು ನಾಶವಾಗಿ ಹೋಗುತ್ತೆ. ಆದರೆ ವೇದ ತಿಳಿಸಿರುವಂತಹ ಜ್ಞಾನವನ್ನು ನೀನು ಗುರುಮುಖೇನ, ಗುರುಕುಲದಲ್ಲಿ ಅಭ್ಯಾಸ ಮಾಡಿದ್ಯಾ. ದಟ್ ಈಸ್ ದ ರಿಯಲ್ ಜ್ಞಾನ. ಈಗ ಅಲ್ಲಿ ಕಲಿತಂತಹ ಜ್ಞಾನವನ್ನು ನೀನು ಹೆಚ್ಚು ಹೆಚ್ಚು ಚಿಂತನೆಯನ್ನು ಮಾಡಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ರಿಫ್ಲೆಕ್ಟ್ ಮೋರ್
ಅಬೌಟ್ ದೋಸ್ ಜ್ಞಾನಾಸ್. ಚಿಂತನೆಯ ಮೂಲಕ ಮನವರಿಕೆಯಾದಂತಹ ಆ ಜ್ಞಾನವನ್ನು ಈಗ ನಿನ್ನ ಉಳಿದ ಬದುಕಿನಲ್ಲಿ ನೀನು ಅದನ್ನು ಅನುಷ್ಠಾನಕ್ಕೆ ತಂದ್ಕೋಬೇಕಾಗತ್ತೆ. ಅವುಗಳು ಕೊಡುವಂತಹ ಅನುಭವವನ್ನು ನೀನು ಪಡ್ಕೋಬೇಕಾಗತ್ತೆ. ಎಲ್ಲರ ಆತ್ಮವು ನಾನೇ ಅನ್ನುವಂತಹ ಸತ್ಯವನ್ನು ನೀನು ತಿಳ್ಕೋಬೇಕಾಗತ್ತೆ. ಎಲ್ಲರಲ್ಲಿಯೂ ನೀನು ಒಂದಾಗಿ ಹೋಗಬೇಕಾಗತ್ತೆ. ಅರ್ಥಾತ್ ಎಲ್ಲರ ಆತ್ಮಭೂತನಾಗಿ ನೀನು ಹೋಗು. ಸೊ ದಿಸ್ ಈಸ್ ಕಾಲ್ಡ್ ಆತ್ಮಾನುಭವ. ಆತ್ಮಾನುಭವ ಅಂತಂದರೆ ಎಲ್ಲರ ಆತ್ಮ ನಿನಗಿಂತ ಬೇರೆ ಅಲ್ಲ, ಎಲ್ಲರ ಆತ್ಮಭೂತನಾಗಿ ನೀನು ಹೋಗುವಂತಹದ್ದು. ದಟ್ ಈಸ್ ರಿಯಲ್ ಆತ್ಮಾನುಭವ. ಇಂತಹ ಜ್ಞಾನ ವಿಜ್ಞಾನದಿಂದ ಆನಂದಮಗ್ನನಾಗು ನೀನು. ಆಗ ಯಾವುದೇ ಒಂದು ವಿಘ್ನಗಳು ಕೂಡ ನಿನ್ನನ್ನು ಬಾಧಿಸೋದಿಲ್ಲ. ಗುಣ ದೋಷಗಳನ್ನು ದಾಟಿ ಮುಂದೆ ಹೋಗ್ತೀಯಾಗ. ಒಂದು ಮಗುವಿನಲ್ಲಿ ಗುಣಬುದ್ಧಿ ಅನ್ನುವಂತಹದ್ದಿರೋದಿಲ್ಲ. ಬಿಕಾಸ್ ಇಟ್ ಈಸ್ ವೆರಿ ಮುಗ್ಧ, ವೆರಿ ಇನ್ನೋಸೆಂಟ್. ದೋಷ ಬುದ್ಧಿ ಅನ್ನುವಂತಹದ್ದು ಕೂಡ ಆ ಮಗುವಿನಲ್ಲಿ ಇರೋದಿಲ್ಲ. ಆ ರೀತಿಯಲ್ಲಿ ನೀನು ಗುಣದೋಷಗಳನ್ನು ದಾಟಿ ಮುಂದೆ ಹೋಗಬೇಕಾಗತ್ತೆ. ಇಡೀ ಲೋಕ, ದ ಎಂಟೈರ್ ವರ್ಲ್ಡ್, ಯೂನಿವರ್ಸ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಮೈ ಓನ್ ಸ್ವರೂಪ. ಈ ಪ್ರಕೃತಿ ಅಥವಾ ಪ್ರಪಂಚ ಅಂತ ಏನಿದೆ ಅದು ನನ್ನದೇ ಮತ್ತೊಂದು ಸ್ವರೂಪ ಅಂತ ನೀನು ತಿಳ್ಕೋಬೇಕಾಗತ್ತೆ. ದಿಸ್ ಈಸ್ ಅಗೇನ್ ನಥಿಂಗ್ ಬಟ್ ದಿ ಸೆಲ್ಫ್ ರಿಯಲೈಸೇಷನ್. ಇದೇ ಆತ್ಮಜ್ಞಾನ. ಇಂತಹ ಆತ್ಮಜ್ಞಾನದ ಅನುಭವ ಆದಾಗ ಮತ್ತೆ ಹುಟ್ಟು ಸಾವು ಅನ್ನುವಂತಹದ್ದು ನಿನಗಿರೋದಿಲ್ಲ. ಮರಣದ ಚಕ್ರದಲ್ಲಿ ನೀನು ಸಿಕ್ಕಾಕೋದಿಲ್ಲ. ಹೀಗೆ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಉಪದೇಶವನ್ನು ಮಾಡಿ ಅವನು ಯಾವ ರೀತಿಯಲ್ಲಿ ಸಿದ್ಧನಾಗಬೇಕು ಅನ್ನುವಂತಹದ್ದನ್ನು ತಿಳಿಸಿ ಉದ್ಧವನನ್ನು ಪ್ರಿಪೇರ್ ಮಾಡ್ತಾನೆ. ಆ ನಂತರದಲ್ಲಿ ಉದ್ಧವ ಭಗವಂತನಿಗೆ ನಮಸ್ಕಾರ ಮಾಡಿ ಭಗವಂತನನ್ನು ಕೆಲವು ಪ್ರಶ್ನೆಗಳನ್ನು ಮಾಡ್ತಾನೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.